ನಮಸ್ಕಾರ. ಮೆಗಾ ಸುದ್ದಿಗೆ ಸ್ವಾಗತ. ನೋಡಿ, ಸಾಮಾನ್ಯರಲ್ಲಿ ಸಾಮಾನ್ಯರಂತಿದ್ದವರು ತಮ್ಮ ಅದೃಷ್ಟ, ಅವಿರತ ಶ್ರಮ, ಕಂಡಿದ್ದ ಕನಸು ಇದೆಲ್ಲವನ್ನು ಒಟ್ಟುಗೂಡಿಸಿ ಶ್ರದ್ಧಾ ಭಕ್ತಿಯಿಂದ ತಾವು ಅಂದುಕೊಂಡಂತಹ ಗುರಿಯನ್ನು ಒಂದು ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಟಾರ್ ನಟರಾಗಿ ಬಿಡ್ತಾರೆ. ಸ್ಟಾರ್ ನಟರಾಗೋದ್ರ ಜೊತೆಗೆ ಅವರ ಈ ಹಿಂದಿನ ಬ್ಯಾಕ್ಗ್ರೌಂಡ್ ನೋಡಿರ್ತಾರೆ ನೋಡಿ, ಅವರದ್ದೇ ಆದಂತಹ ಅಭಿಮಾನಿಗಳು ಹುಟ್ಕೊಳ್ತಾರೆ. ಅಭಿಮಾನಿಗಳ ಅಭಿಮಾನ ಇದೆಯಲ್ಲ, ಅದಕ್ಕೆ ಎಲ್ಲೇ ವ್ಯಾಪ್ತಿ ಅನ್ನೋದಿರೋದಿಲ್ಲ. ಈ ಅಭಿಮಾನ ಅಂತ ಬಂದಾಗ ಯಶ್ ಇರ್ಬೋದು, ದರ್ಶನ್ ಇರ್ಬೋದು, ಸುದೀಪ್ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಪಾರ ಅಭಿಮಾನಿಗಳನ್ನು ಹೊಂದಿರ್ತಾರೆ. ಅಭಿಮಾನಿಗಳ ಅಭಿಮಾನಕ್ಕೆ ಈಗಾಗಲೇ ಹೇಳಿದಂತೆ ಎಲ್ಲೇ ವ್ಯಾಪ್ತಿ ಅನ್ನೋದಿರಲ್ಲ. ಇವತ್ತಿನ ಒಂದು ಘಟನೆ ನಮಗೆ ನಿಜಕ್ಕೂ ಕೂಡ ಬಹಳ ನೋವನ್ನು ತರಿಸುತ್ತೆ. ಯಶ್ ಹುಟ್ಟುಹಬ್ಬ ಇವತ್ತು, ಬಹಳ ಸಂಭ್ರಮಿಸುವಂತಹ ಸುದಿನ. ಇಂಥ ಸಂದರ್ಭದಲ್ಲಿ ಯಶ್ ಅಭಿಮಾನಿಗಳು ಸುಮಾರು 20 ಅಡಿ ಎತ್ತರದ ಕಟೌಟನ್ನು ಸಿದ್ಧ ಮಾಡ್ತಾರೆ. ನಾಳೆ ಬೆಳಗ್ಗೆ ಆದರೆ ಹುಟ್ಟುಹಬ್ಬ, ನನ್ನ ನೆಚ್ಚಿನ ನಟನ ಕಟೌಟನ್ನು 20 ಅಡಿ ಎತ್ತರಕ್ಕೆ ಏರಿಸಿಬಿಟ್ಟು ಖುಷಿ ಪಡಬೇಕು, ಅವರ ಅನುಪಸ್ಥಿತಿಯಲ್ಲೂ ಕೂಡ ಹುಟ್ಟುಹಬ್ಬ ಮಾಡಬೇಕು ಅಂತ 19, 20, 21 ವಯಸ್ಸಿನ ಯುವಕರು ಕಟೌಟನ್ನು ನಿಲ್ಲಿಸ್ತಾ ಇರ್ತಾರೆ. ಅದೆಲ್ಲಿತ್ತೋ ಏನೋ ವಿದ್ಯುತ್ ತಂತಿ ತಗಲ್ತು. ಅದರಲ್ಲಿ ಒಂದು ಕಡೆ ಮರದ ಕಂಬ, ಮತ್ತೊಂದು ಕಡೆ ಕಬ್ಬಿಣದ ರಾಡನ್ನು ಮಾಡಿಕೊಂಡು ಆ ಕಟೌಟನ್ನು ಸಿದ್ಧಪಡಿಸಿರ್ತಾರೆ. ವಿದ್ಯುತ್ ತಂತಿ ತಗಲೇ ಬಿಡ್ತು, ಕರೆಂಟ್ ಶಾಕ್ ಹೊಡಿತು, ಮೂವರು ಗಂಭೀರ ಆಗ್ತಾರೆ, ಮೂವರು ಸ್ಥಳದಲ್ಲೇ ದುರ್ಮರಣಕ್ಕೀಡಾಗ್ತಾರೆ. ಬಹಳ ನೋವಿನ ಸಂಗತಿ. ಯಶ್ ಸಂದರ್ಭದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆ ಸಾಧ್ಯವ? ಎಂಥ ವಿಶೇಷವಾಗಿ ಆ ಕುಟುಂಬಸ್ಥರಿದ್ದಾರಲ್ಲ, ಸಾವಿಗೀಡಾದವರ ಮನೆಯಲ್ಲಿರುವಂಥ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹಾಗಾಗಿ ಅಭಿಮಾನ ಓಕೆ, ಆದರೆ ಅತಿರೇಕ ಯಾಕೆ ಅಂತ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ಕನ್ನಡಪರ ಹೋರಾಟಗಾರರು ಡಾಕ್ಟರ್ ಶಿವಶಂಕರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಯಶ್ ಅವರ ಅಭಿಮಾನಿ ಹಾಗೆಯೇ ಚಿತ್ರ ವಿಶ್ಲೇಷಕರಾಗಿರುವಂತಹ ಸಂತೋಷ್ ಕಶ್ಯಪ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಯಶ್ ಅವರ ಅಭಿಮಾನಿ ಹಾಗೂ ಚಿತ್ರ ವಿಶ್ಲೇಷಕರಾಗಿರುವಂತಹ ಘನಶ್ಯಾಮ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸ್ವಾಗತ ನಿಮಗೆ. ನಾನು ಆಗಲೇ ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ. ಯಶ್ ಅಂದಾಗ ನಾವು ಅವರ ಒಂದು ಬ್ಯಾಕ್ಗ್ರೌಂಡ್ ನೋಡಬೇಕಾದ್ರೆ ಅವರೊಬ್ಬ ನವೀನ್, ಮೈಸೂರಿನ ಹುಡುಗ. ಗುರಿ ಬಹಳ ಸ್ಪಷ್ಟವಾಗಿತ್ತು, ಒಂದನ್ನು ರೀಚ್ ಆಗಬೇಕು ಅಂಥೇಳಿ. ಸೊ ಸಾಮಾನ್ಯರಲ್ಲಿ ಸಾಮಾನ್ಯರಂತಿದ್ದವರು ಕೂಡ ಆ ಎತ್ತರಕ್ಕೆ ಬೆಳೀತಾರೆ ಅಂದರೆ ಅವರ ಹಿಂದಿನ ಜೀವನವನ್ನು ನೋಡಿದಾಗ ಬಹಳಷ್ಟು ಅಭಿಮಾನಿಗಳು. ಈ ಹಿಂದೆ ಒಂದು ವೇದಿಕೆಯಲ್ಲಿ ನನಗೆ ನೆನಪಾಗುತ್ತೆ ಗಣೇಶ, ಕರ್ನಾಟಕದತ್ತ ಇಡೀ ಭಾರತ ತಿರುಗಿ ನೋಡಬೇಕು, ಅದು ನನ್ನ ಗುರಿ ಅಂತ ಯಶ್ ಹೇಳಿದರು. ಆ ಸ್ಟೇಟ್ಮೆಂಟ್, ಒಂದು ಸ್ಟೇಟ್ಮೆಂಟಿಗೆ ಎಷ್ಟೋ ಜನ ಅಭಿಮಾನಿಗಳು ಅಂಥ ಎತ್ತರದ ಸ್ಥಾನದಲ್ಲಿ ಇವತ್ತು ಯಶ್ ಇದ್ದಾರೆ. ಬಟ್ ಅವತ್ತು ಅವರ ಹುಟ್ಟುಹಬ್ಬದ ದಿವಸನೇ ಅಭಿಮಾನಿಗಳು 3 ಜನ ಇಲ್ಲ ಅನ್ನೋ ಕಹಿ ನೋವಿದೆಯಲ್ಲ, ಅದು ಬಹಳ ಸಂಕಟ ಕೊಡುತ್ತೆ. ಏನು ಹೇಳ್ತೀರಿ ಈ ಘಟನೆ ಬಗ್ಗೆ? ಅದು ಖಂಡಿತವಾಗ್ಲೂ ಇವಾಗ ಸಂತಸ ಸಂಭ್ರಮಾಚರಿಸುವಂತಹ ಒಂದು ದಿನ ಅಭಿಮಾನಿಗಳಿಗೆ ಇವತ್ತು. ಯಾಕೆಂದರೆ ಸಿನಿಮಾ ಪ್ರೇಕ್ಷಕರುಗಳಿಗಾಗಲಿ ಅಥವಾ ಯಶ್ ಅವರ ಅಭಿಮಾನಿಗಳಿಗಾಗಲಿ ಯಶ್ ಅವರ ಬೆಳವಣಿಗೆ ನೋಡ್ತು ಅಂತಂದರೆ ಅದು ಹಂತವಾಗಿ ಹೋದಂಥದ್ದು. KGF ನಂತರ ಅದು ಗಗನದೆತ್ತರಕ್ಕೆ ಹೋದಂತಹ ಬೆಳವಣಿಗೆ. ಅದಾದಮೇಲೆ ಅವ್ರ ಮುಂದಿನ ಸಿನಿಮಾ ಅನೌನ್ಸ್ ಯಾವಾಗ ಮಾಡ್ತಾರೆ ಅಂತ ಇಡೀ ದೇಶವಿಡೀ ಒಂದು ಪ್ರಶ್ನೆ ಇರುತ್ತೆ. ಅನೌನ್ಸ್ ಮಾಡ್ತಾರೆ, ಆ ಸಿನಿಮಾಗಾಗಿ ನಾನು ಶೂಟಿಂಗ್ಗೋಸ್ಕರ ಹೊರಗಡೆ ಇರ್ತೀನಿ, ಭಾರತದಲ್ಲಿ ಇರಲ್ಲ ಅನ್ನೋಂಥ ಮಾತನ್ನೆಲ್ಲ ಹೇಳ್ತಾರೆ. ಅಭಿಮಾನಿಗಳು ಅವ್ರ ಊರಿನಲ್ಲೇ ಆಚರಿಸೋಕ್ಕೆ ಸಿದ್ಧರಾಗ್ತಾರೆ. ಸಂಭ್ರಮಾಚರಣೆ, ಸಂಭ್ರಮ ಇರಬೇಕಾಗಿರುವಂಥ ಜಾಗದಲ್ಲಿ ಒಂದು ಸೂತಕದ ವಾತಾವರಣ ನಿರ್ಮಾಣ ಆಗುತ್ತೆ. ಇದು ಎಲ್ಲ ಯಶ್ ಅಭಿಮಾನಿಗಳಿಗೂ, ಸಿನಿ ಪ್ರೇಕ್ಷಕರುಗಳಿಗೂ, ಸಾಮಾನ್ಯರಿಗೂ ಖಂಡಿತವಾಗ್ಲೂ ನೋವಿನ ಸುದ್ದಿ. ಸಾವು ಯಾರದೇ ಆಗಲಿ ಅದು ಬೇಜಾರಾಗೇ ಆಗುತ್ತೆ. ಅದರಲ್ಲೂ ಒಂದು ಈ ಒಂಥರ ಬ್ಯಾನರ್ ಮಾಡಿ ಸಂಭ್ರಮಾಚರಿಸಕ್ಕೆ ಹೋಗಿ ಈ ಥರ ಒಂದು ದುರ್ದೈವದ ಒಂದು ಸಂಗತಿ ಅಂತೀವಲ್ಲ, ಅದು ಅಕ್ಷರ ಸಹ ಬೇಜಾರು. ಅಭಿಮಾನ ಖಂಡಿತವಾಗ್ಲೂ ನಾವು ಗೌರವಿಸಬೇಕಾದಂಥದ್ದೇ. ಎಲ್ಲರೂ ಪ್ರತಿಯೊಬ್ಬರೂ ಯಾರ ಮೇಲೆ ಅಭಿಮಾನ ಆಗಲಿ, ಆದರೆ ಎಚ್ಚರ ಸ್ವಲ್ಪ ಇರಬೇಕು. ಎಲ್ಲ ಅಭಿಮಾನಿಗಳು ಇವಾಗ ಅರ್ಥ ಮಾಡ್ಕೊಬೇಕು. ಖಂಡಿತವಾಗ್ಲೂ ಎಷ್ಟೊಂದು ಸಾವಿರಾರು ಆಚರಣೆಗಳು ನಡೆದಿರುತ್ತೆ ದೇಶದಾದ್ಯಂತ. ಅವ್ರು ಇಷ್ಟಪಡುವಂತಹ ನಟರುಗಳಿಗೆ ಎಲ್ಲರೂ ಎಚ್ಚರ ವಹಿಸಿರ್ತಾರೆ. ಪಾಪ 20 ವಯಸ್ಸಿನ ಆಸ್ಪಾಸ್ನಲ್ಲಿರುವಂತಹ ಹುಡುಗರುಗಳು ಈ ಥರ ತೀರ್ಕೊಂಡಾಗ ಅವ್ರ ಅಪ್ಪ ಅಮ್ಮಂದ್ರಿಗೂ ನೋವು, ಅವ್ರ ಸುತ್ತಲಿರೋರ್ಗೂ ನೋವು. ಯಶ್ ಅವ್ರಿಗೂ ಇದು ಖಂಡಿತವಾಗ್ಲೂ ಬೇಜಾರದ ಸಂಗತಿನೇ ನಿಜ. ಅವರು ಹುಟ್ಟಿದಬ್ಬದ ದಿನ ಯಾರೋ ಅವ್ರನ್ನ ಇಷ್ಟಪಡೋರು ಈ ಥರ ತೀರ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಹುಟ್ಟಿದಬ್ಬ ಸಂಭ್ರಮಿಸೋಕ್ಕೆ ಹೋಗಿ ಅಂತ ತಿಳಿದಾಗ ಅವ್ರಿಗೂ ಖಂಡಿತವಾಗ್ಲೂ ಬಹಳ ನೋವಾಗಿರುತ್ತೆ. ಯಾರೇ ಆಗಲಿ ಸ್ವಲ್ಪ ಎಚ್ಚರ ವಹಿಸಬೇಕು ಅನ್ನೋದು ಅಷ್ಟೇ. ರೈಟ್ ಸಂತೋಷ್, ನೀವು ಹೇಳಬೇಕು. ನಾನು ಆರಂಭದಲ್ಲಿ ಮತ್ತೊಂದು ಮಾತನ್ನು ಹೇಳ್ತಾ ಇದ್ದೆ. ಈ ಅಭಿಮಾನಕ್ಕೆ ಲಿಮಿಟೇಷನ್ ಅನ್ನೋದಿರೋದಿಲ್ಲ, ವ್ಯಾಪ್ತಿ ಅಂತಿರೋದಿಲ್ಲ. ಒಂದೊಂದು ಸಿನಿಮಾದಲ್ಲಿ ಯಾವುದೋ ಒಂದು ಟಿ ಶರ್ಟ್ ಹಾಕೊಂಡ್ರೆ ಅದನ್ನು ತಾನು ಹಾಕೋಬೇಕು. ಒಂದೊಳ್ಳೆ ಆ್ಯಟಿಟ್ಯೂಡ್ನ ಅವ್ರು ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಾನೂ ಆ್ಯಟಿಟ್ಯೂಡ್ ಮೇಂಟೈನ್ ಮಾಡಬೇಕು. ಈ ಥರದ್ದೊಂದು ಅಭಿಮಾನಿಗಳಲ್ಲಿ ಬಂದಿರುತ್ತೆ. ಇವತ್ತು ಈಗ
ಗದಗ್ದ ಲಕ್ಷ್ಮೇಶ್ವರದ ಈ ಘಟನೆ ನಾವು ತಗೊಳ್ಳೋದಾದರೆ ಸಾಲ ಮಾಡಿಬಿಟ್ಟು ಕಟೌಟ್ ನಿರ್ಮಾಣ ಮಾಡ್ತಾರಂತೆ, 20 ಅಡಿ ಕಟೌಟು ನಮ್ಮ ನಾಯಕಂದಿರಬೇಕು ಅಂಥೇಳಿ. ಆ ಅಭಿಮಾನಕ್ಕೆ ಏನು ಹೇಳ್ತೀರಿ? ಅಂಥವರೇ ಇವತ್ತಿಲ್ಲ. ನನಗೆ ಪರ್ಸ್ನಲಿ ಐ ಕಾಲ್ ಯಶ್ ಸರ್ ಆಸ್ ಎ ಗ್ರೇಟೆಸ್ಟ್ ಡ್ರೀಮರ್. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ಹುಡುಗ, ಅದರಲ್ಲೂ ಪ್ರತಿಭೆ ನಮ್ಮಲ್ಲಿ ಇದ್ದರೆ ನಾವು ಅದರ ಮೇಲೆ ನಂಬಿಕೆ ಇಟ್ಕೊಂಡು ಕಷ್ಟಪಟ್ಟು ಯಾವ ಎತ್ತರಕ್ಕೆ ಬೇಕಾದರೂ ಹೋಗಬಹುದು ಅಂತ. ಕನಸುಗಳಿಗೆ ಲಿಮಿಟ್ ಇಲ್ಲ. ಆ ಥರ ನೀವು ಕನಸು ಕಾಣಿ, ಅದಕ್ಕೆ ತಕ್ಕಂತಹ ಕೆಲಸಗಳನ್ನ ನೀವು ಮಾಡ್ಕೊಂಡು ಹೋಗಿ, ನೀವು ಕೂಡ ಒಂದಲ್ಲ ಒಂದು ದಿವಸ ಸಾಧಕರಾಗ್ತೀರಾ ಅನ್ನೋದನ್ನ ಪ್ರತಿ ಬಾರಿ ಹೆಸರು ಪ್ರತಿ ವೇದಿಕೆಯಲ್ಲೂ ಹೇಳ್ಕೊಂಡ್ ಬಂದ್ರು. ಅದೇ ಥರ ಅವರು ಕಷ್ಟಪಟ್ಟು ಇವತ್ತು ನೋಡ್ತಾ ಇದ್ದೀವಿ ಯಾವ ಮಟ್ಟಕ್ಕೆ ಅವ್ರು ನಿಂತಿದ್ದಾರೆ ಅಂತ. ಅದೇ ರೀತಿ ಎಸ್ಪೆಷಲಿ ನಾವು ಒಂದು ಮಾತು ತಗೊಳ್ಳೋದಾದ್ರೆ, ಅಭಿಮಾನಿಗಳು ಎಲ್ಲ ಕಡೆ ಅವ್ರಿಗಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದವರು ಕೊಡುವಂತಹ ಅಭಿಮಾನ ಇದೆಯಲ್ಲ, ಅದು ನಿಜವಾಗ್ಲೂ ಅದಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ. ಅಂದ್ರೆ ಉತ್ತರ ಕರ್ನಾಟಕದವರು ಎಷ್ಟರ ಮಟ್ಟಿಗೆ ತಮ್ಮ ಹೃದಯದಿಂದ ಆ ಪ್ರೀತಿ ಅಭಿಮಾನ ತೋರಿಸ್ತಾರೆ ಅಂತ ಹೇಳಿದ್ರೆ, ಇವತ್ತು ಯಶ್ ಅವರು ನಡ್ಕೊಂಬಂದಿರುವಂತಹ ಹಾದಿಯಿಂದ ಹಿಡಿದು ಅವ್ರನ್ನ ಪರ್ಸನಲಿ ಅವ್ರು ಕೂಡ ನಾವು ನಮ್ಮ ಬಾಸ್ ಥರ ಆಗಬೇಕು, ನಾವು ಅವ್ರ ಥರ ಇರಬೇಕು, ಅವ್ರ ಥರ ನಾವು ಸಾಧಕರಾಗಬೇಕು ಅನ್ನೋಂಥ ಈ ಥರ ಒಂದು ಯೋಚನೆಯಲ್ಲಿ ಅಭಿಮಾನಿಗಳು ಹಲವಾರು, ಅವರು ಒಂದು ಆಸೆ ಇರುತ್ತೆ, ನಾವು ಈ ಥರನೇ ಆಚರಿಸ್ಬೇಕು ಬರ್ಡೇನ, ನಮ್ಮ ಬಾಸ್ಗೆ ಅಷ್ಟು ಏನಾದ್ರು ಒಂದು ಗಿಫ್ಟ್ ಕೊಡಬೇಕು, ಅಥವಾ ಸಿಕ್ಕರೆ ಇನ್ನೂ ಖುಷಿ ಇರುತ್ತೆ, ಅಥವಾ ನಾವು ಸೆಲೆಬ್ರೇಷನ್ ಮಾಡಿದ್ದನ್ನ ಅವ್ರಿಗೆ ತೋರಿಸ್ಬೇಕು, ಈ ಥರದ್ದೆಲ್ಲ ಕನಸುಗಳು ಇಟ್ಕೊಂಡಿರ್ತಾರೆ. ಅಂಡ್ ಮೋರ್ ಓವರ್ ವಯಸ್ಸಿನ ಹುಡುಗರು ಒಂದು ಖುಷಿಯಿಂದ ಒಂದು ಸೆಲೆಬ್ರೇಷನ್ ಅವ್ರಿಗಿಂತ ಚೆನ್ನಾಗಿ ಮಾಡೋಣ ಅಂತ ಈ ಥರದ ಒಂದು ವಿಚಾರದಲ್ಲಿ ದೊಡ್ಡದಾಗಿ ಏನೋ ಮಾಡಕ್ ಹೋದಾಗ ಎಲ್ಲೋ ಒಂದ್ ಕಡೆ ಹುಷಾರ್ ತಪ್ತಾರೆ, ಅಥವಾ ಏನೋ ಹೇಳ್ತಾರಲ್ಲ, ಬಹಳಷ್ಟು ಹುಷಾರಾಗಿ ಏನೇ ಮಾಡಕ್ ಹೋದ್ರು ಎಲ್ಲೋ ಒಂದ್ ಕಡೆ ಈ ಥರದ ಅವಘಡಗಳು ಎಸ್ಪೆಷಲಿ ಈಗ ಅವ್ರ ಗಮನಕ್ಕೂ ಬಂದಿರತ್ತೆ. ಎಲ್ಲೋ ಒಂದ್ ಕಡೆ ಅವ್ರಿಗೂ ನೋವಿರತ್ತೆ. ಪ್ರತಿ ಸರ್ತಿ ಏನಾರು ಆದಾಗ, ಅದರಲ್ಲೂ ಹುಟ್ಟುಹಬ್ಬದ ದಿವಸ ಏನಾರು ಆದಾಗ ತುಂಬಾ ನೊಂದ್ಕೊಳ್ತಾರೆ ಪರ್ಸನಲಿ. ಯಶ್ ಅಂದ್ರೆ ಜೀವಮಾನ ಇಡೀ ನೆನಪಿರುತ್ತೆ ಆಮೇಲೆ ಅದು ಟ್ರೂ. ಯಾಕಂತಂದ್ರೆ ಈ ಹಿಂದೆನೂ ಒಂದೆರಡು ಘಟನೆಗಳಾಗಿದೆ ಆ ಥರ. ಬಟ್ ಈ ಸರ್ತಿ ವಯಸ್ಸು ಹುಡುಗರು, ಅದರಲ್ಲೂ 20-21 ವರ್ಷದವರು ಏನೋ ಮಾಡಕ್ ಹೋಗಿ ಈ ಥರ ಆದ್ರಲ್ಲ ಅನ್ನೋದು ಒಂದು ನೋವು ಅವ್ರಿಗೆ ಸದಾ ಕಾರುತ್ತೆ ಅಂತ ಅನ್ಕೊಳ್ತೇನೆ. ಹೌದು ಶಿವಶಂಕರ್ ಸರ್, ಈಗ ಸಂತೋಷ್ ಹೇಳ್ದಂಗೆನೆ ಬೆಳೆಯೋ ಹುಡುಗರು ಬದುಕನ್ನು ಕಟ್ಕೊಳ್ಬೇಕಾಗಿತ್ತು. ಅಂಥ ಚಿಕ್ಕ ವಯಸ್ಸಲ್ಲಿ ಅಭಿಮಾನ ಅನ್ನೋ 4 ಶಬ್ದಕ್ಕೆ ಬಲಿಯಾಗ್ಬಿಟ್ರಲ್ಲ ಅಂತ ಅನ್ಸ್ಬಿಡತ್ತೆ. ಏನಂತೀರಿ? ಇಂಥ ದುರಂತಗಳು ಇಲ್ಲೇ ಇಲ್ಲ, ಫಸ್ಟ್ ಟೈಮ್ ಏನಲ್ಲ, ಇಂಥ ದುರಂತಗಳು ಸಾಕಷ್ಟು ಆಗಿದೆ. ರಾಜ್ಕುಮಾರ್ ಕಾಲದಿಂದನೂ ಹಿಡಿದು ಇವತ್ತರೆಗೂ ಅದು ಬರ್ತಾನೆ ಇದೆ. ಬಟ್ ಅತಿರೇಕ ಆಗಬಾರ್ದು ಅಷ್ಟೇ. ಕರೆಕ್ಟ್. ಯಾಕೆಂದ್ರೆ ಪಾಪ ಅವ್ರು ಕಷ್ಟಪಟ್ಟು ಎಲ್ಲೋ ಇರ್ತಾರೆ. ಅವರು ಒಂದ್ಸರಿ ಹೇಳ್ತಾರೆ ಟಿವಿನಲ್ಲಿ, ನಾನು ಮೇಸ್ತಿಕಲ್ಲಿ ಮಲಗಿದೆ ಬಸ್ ಸ್ಟ್ಯಾಂಡಲ್ಲಿ ಅಂತ. ಅವ್ರು ಬೆಳೆಯೋ ಒಂದು ಹಂತದಲ್ಲಿ ನಾವೊಂದು ಈ ಮಟ್ಟಕ್ಕೆ ಬರಬೇಕು ಅಂದರೆ ಎಷ್ಟೆಲ್ಲ ಸಾಹಸ ಮಾಡಿ, ಎಷ್ಟೆಲ್ಲ ಕಷ್ಟಪಟ್ಟು, ಇಷ್ಟೆಲ್ಲ ನೋವೆಲ್ಲ ಅನುಭವಿಸಿ ಒಂದು ಹಂತಕ್ಕೆ ಬಂದಿರ್ತೀವಿ. ಇಡೀ ದೇಶ ನಮ್ಮನ್ನು ತಿರುಗಿ ನೋಡ್ತಾ ಇರ್ತದೆ. ಇಡೀ ದೇಶ ನಮ್ಗೆ ಅಭಿಮಾನಿಗಳಾಗಿರ್ತಾರೆ. ಅಂಥವ್ರ ಮಧ್ಯೆ ಸೊ ಯಾರೋ ಒಂದೆರಡು ಅಭಿಮಾನಿಗಳು ಅತಿರೇಕವಾಗಿ ಮಾಡಿದಾಗ ಅದೇನಾಗುತ್ತೆ ಅಂದರೆ, ನೋಡಿ ಈ ಥರ ಒಂದು ಇದಾಗುತ್ತೆ. ಯಾಕೆಂದರೆ ಅವ್ರ ಬದುಕನ್ನು ಹಿಂದೆ ನೋಡಬೇಕು. ನಾವೀಗೇನೋ ಮಾಡ್ತಾ ಇದ್ದೀವಿ, ಸಾಲ ಮಾಡಿ ಕಟೌಟ್ ಹಾಕ್ತಾರೆ, ಅದು ಮುಖ್ಯ. ಅಷ್ಟು ಅಭಿಮಾನ ತುಂಬಿಕೊಂಡಿರ್ತಾರೆ. ನಾವು ಅದೇ ಥರ ಆಗಬೇಕು. ಬಂಗಾರದ ಮನುಷ್ಯ ರಾಜ್ಕುಮಾರ್ ಪಿಕ್ಚರ್ ಬಂತು, ಎಷ್ಟು ಜನ ಆ ಪಿಕ್ಚರ್ ನೋಡಿ ಬದುಕನ್ನ ಬದಲಾವಣೆ ಮಾಡ್ಕೊಂಡ್ರು. ಎಷ್ಟು ಜನ ಬೆಂಗಳೂರು ಬಿಟ್ಟು ಹಳ್ಳಿಗೆ ಹೋಗಿ ರೈತ ಕೆಲಸ ಮಾಡಿ ಉದ್ಧಾರ ಆದ ಎಷ್ಟೋ ಉದಾಹರಣೆಗಳಿದೆ. ಬಟ್ ಪಾಪ ಎಷ್ಟು ಅವ್ರಿಗೇನು ಹೇಳಿಲ್ಲ, ನನಗೆ ಇಷ್ಟೇ ಕಟೌಟ್ ಹಾಕಿ ಹಿಂಗೇ ಮಾಡಿ ಈ ಥರ ಅಭಿಮಾನ ತೋರಿಸಿ ಅಂತ ಹೇಳಿಲ್ಲ. ಬಟ್ ಇವ್ರು ಏನು ಮಾಡ್ತಾರೆ ಅಂದರೆ, ಏನೋ ಒಂದು ಅತಿರೇಕವಾಗಿ ಒಂದು ಕಟೌಟ್ ಹಾಕಕ್ಕೆ ಹೋಗಿ ರಾತ್ರಿ 3 ಜನ, ನವೀನು ಮತ್ತು ಹನುಮಂತು ಮತ್ತು ಇನ್ನೊಬ್ಬ ಮುರಳಿಯನ್ನು 3 ಜನ ಪಾಪ ಇನ್ನೂ ಚಿಕ್ಕ ವಯಸ್ಸು ಹುಡುಗರು. ಇವಾಗ ಅವ್ರ ಜೀವನ ಯಾರು ಅವ್ರ ತಂದೆ ತಾಯಿನ ಯಾರು ನೋಡ್ಕೊಂತಾರೆ ಪಾಪ. ಚಿಕ್ಕ ಬಡತನ ಇವರು ಏನೋ ಇದಿದೆಯಾ? ಏನಿಲ್ಲ. ಇವತ್ತು ಹೇಳ್ಬೇಕಂದ್ರೆ ಈಗಾಗಲೇ ನಾನು ಮುಖ್ಯಮಂತ್ರಿ ಅವರು ಈಗಾಗಲೇ 2 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಬಹಳ ಖುಷಿ. ಮತ್ತೆ ಗಾಯಾಳುಗಳಿಗೆ 50,000 ಕೊಟ್ಟಿದ್ದಾರೆ. ಅದು ಇನ್ನೊಂದು ಬಹಳ ವಿಚಾರ. ಮತ್ತೆ ಇವತ್ತು ಯಶ್ ಕೂಡ ಹುಟ್ಟುಹಬ್ಬ ಮಾಡ್ಕೊಂತ ಇದ್ದಾರೆ. ಆ ಹುಟ್ಟುಹಬ್ಬ ಎಲ್ಲಿ ಮಾಡ್ಕೊಳಕ್ಕಾಗುತ್ತೆ? ಈ ತರ ಎಲ್ಲ ಆದಾಗ, ಅಭಿಮಾನಿಗಳಿಗೆ ಈ ತರ ಆದಾಗ ಬರ್ತಡೇ ಎಲ್ಲಿ ಮಾಡ್ಕೊಳ್ಳೋದಕ್ಕಾಗುತ್ತೆ? ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಒಂದು ಅಭಿಮಾನ ಇರಬೇಕು. ಯಾವುದ್ರಲ್ಲಿ ಅಭಿಮಾನ ಇರಬೇಕು? ಅವ್ರ ನಡೆ ನುಡಿಯಲ್ಲೇ ಅಭಿಮಾನ ಇರಬೇಕು. ಅವರು ಒಳ್ಳೆ ಏನು ನಮಗೆ ತೋರಿಸ್ಕೊಟ್ಟಿದ್ದಾರೆ ಆ ದಾರಿಗಳು ನಮಗೆ ಮಾರ್ಗದರ್ಶಿ ಆಗಬೇಕು. ಖಂಡಿತ ಸರ್, ಆ ಪಾಯಿಂಟಿಗೆ ನಾನು ಬರ್ತೀನಿ ಅಲ್ವಾ? ಸೊ ಇದೀಗ ಬರ್ತಿರುವ ಮಾಹಿತಿಯ ಪ್ರಕಾರ ಸರ್, ಈಗಾಗಲೇ ಹೇಳ್ತಾ ಇದ್ರು, ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ HK ಪಾಟೀಲ್ ಅವರು ಕೂಡ ಮೃತರ ಕುಟುಂಬಸ್ಥರಿಗೆ 2 ಲಕ್ಷ ಪರಿಹಾರ ಅಂಥೇಳಿ, ಇನ್ನು ಗಂಭೀರವಾಗಿ ಗಾಯಗೊಂಡಿದ್ದರು ಆ ಗಾಯಾಳುಗಳ ಮನೆಯವರಿಗೆ ಮತ್ತು ಗಾಯಾಳುಗೆ ಸೇರಿದಂತೆ 50,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಅಂತೆಯೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ HK ಪಾಟೀಲ್ ಅವರು ಇದೇ ಸೊರಣಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹಣವನ್ನು ಆ ಕುಟುಂಬಸ್ಥರಿಗೆ ಕೊಡಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಘನಶ್ಯಾಮ್, ಅತಿರೇಕ ಬೇರೆ, ಆಕಸ್ಮಿಕ ಬೇರೆ.
ಇದು ಪಾಪ ಅವ್ರು ಊಹೆನೇ ಮಾಡಿರೋದಿಲ್ಲ, ವಿಚ್ ಇಸ್ ಅನ್ಎಕ್ಸ್ಪೆಕ್ಟೆಡ್. ಬೆಳಗಾದರೆ ಅಣ್ಣನ ಬರ್ಡೇ, ನನ್ನ ನೆಚ್ಚಿನ ನಟನ ಬರ್ಡೇ, ಅಷ್ಟೊತ್ತಿಗೆ ಒಂದು ಕಟೌಟ್ ಇರಬೇಕು ಅಂತ ಅಂದ್ಕೊಳ್ತಿರ್ತಾರೆ. ಒಂದು 20 ಅಡಿ, ಅದಕ್ಕೊಂದು ಕಡೆ ವುಡನ್ದು ಪೋಲ್ ಹಾಕಿರ್ತಾರೆ, ಇನ್ನೊಂದು ಕಡೆ ಐರನ್ ಪೋಲು, ಸೊ ಮೆಟಲ್ದಿತ್ತು. ಸೊ ಅಲ್ಲಿ ಬಂದು ಎಲೆಕ್ಟ್ರಿಕ್ ಲೈನಲ್ಲಿ ಹೋಗಿತ್ತು, ಅದು ಟಚ್ ಆಗುತ್ತೆ, ಹಿಂಗಾಗತ್ತೆ ಅಂತ ಪಾಪ ಯಾರೂ ಊಹಿಸೇ ಇರೋದಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಆಕಸ್ಮಿಕಕ್ಕೂ ಅತಿರೇಕಕ್ಕೂ ಸ್ಲೈಟ್ ಡಿಫ್ರೆನ್ಸ್ ಅಂತೂ ಡೆಫಿನೆಟ್ಲಿ ಇದೆ, ಡಿಫ್ರೆನ್ಸ್ ಇರುತ್ತೆ. ಇವಾಗ ಅವರು ಸಂಭ್ರಮಾಚರಿಸೋದಕ್ಕೆ ಅವರು ಪಟಾಕಿ ಹೊಡಿಬೋದು, ಸಿಹಿ ಹಂಚ್ತಾರೆ, ಅವೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಅತಿರೇಕ ಅಂದ್ರೆ ಏನು ಅಂತಂದ್ರೆ ನಾವು ನೋಡಿದೀವಿ, ಅದಕ್ಕೆ ಹೇಳ್ತಿದೀವಿ. ಕಟೌಟ್ ಹತ್ಬಿಟ್ಟು ಕೈ ಕುಯ್ಕೊಂಡು ರಕ್ತದಲ್ಲಿ ತಿಲಕ ಇಡೋಂಥದ್ದು ಅವೆಲ್ಲವೂ ಏನಾನ ಬಿತ್ತು ಅಂತಂದ್ರೆ ಕಟೌಟ್ ಹತ್ಬಿಟ್ಟು ಅಲ್ಲಿ ಮೇಲಿಂದ ನಾನು ರಕ್ತ ಕಟ್ ಮಾಡ್ಬಿಟ್ಟು ಹಾಕ್ತೀನಿ ತಿಲಕ ಇಡೋದು ಅವೆಲ್ಲ ಹೇಳ್ಬೋದು. ಅಭಿಮಾನದ ಒಂದು ತುಂಬಾ ಮೀರಿದಾಗ ಇದು ಖಂಡಿತವಾಗ್ಲೂ ಆಕಸ್ಮಿಕ, ಇದು ಅನ್ಎಕ್ಸ್ಪೆಕ್ಟೆಡ್. ಆದರೆ ಅವ್ರು ಸ್ವಲ್ಪ ಅವರು ಚಿಕ್ಕ ಹುಡುಗರುಗಳು, ಅವ್ರು ಇನ್ನ ಕತ್ಲಲ್ಲಿ ತಗೊಂಡು ಹೋಗ್ತಿದ್ದಾರೆ ಬ್ಯಾನರು, 20 ಅಡಿ ಬ್ಯಾನರು. ಅವರು ತಗೊಂಡು ಹೋಗ್ಬೇಕಾದ್ರೆ 11 kV ಕರೆಂಟ್, ಅದು ನಮ್ಮ ಮನೆಗಳಿಗೆಲ್ಲ ಬರೋದು 220 volts, ಅಂದ್ರೆ 50 ಪಟ್ಟು ಹೆಚ್ಚಿಗೆ ಆಲ್ಮೋಸ್ಟ್ ಅದು ಟಚ್ ಆಗಿದೆ. ಅವ್ರು ಸ್ವಲ್ಪ ಎಚ್ಚರ ವಹಿಸಬೇಕಾಗಿತ್ತು, ಅಥವಾ ಅಲ್ಲಿ ಯಾರಾದ್ರೂ ನಿಂತಿರೋರು. ಅಂದ್ರೆ ಅಲ್ಲಿ ಜಿಲ್ಲಾಡಳಿತದವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನಾವ್ ಇಂಥ ಸಂಭ್ರಮ ನಾವು ಬೇಡ ಅಂತ ಹೇಳಲ್ಲ, ಮಾಡ್ಲಿ, ಆದ್ರೆ ನಮ್ಗೊಂದು ಪ್ರಿಯರ್ ಇನ್ಫಾರ್ಮೇಶನ್ ಇದ್ದಿದ್ರೆ ನೀವೆಷ್ಟೊತ್ತಿಗೆ ಕಟ್ಔಟ್ ಹಾಕ್ಬೇಕು, ಏನ್ ವ್ಯವಸ್ಥೆ ಮಾಡ್ಬೇಕು ಅಂತ ನಾವು ವ್ಯವಸ್ಥೆ ಮಾಡ್ಕೊಡ್ತಿದ್ವಿ, ಇಂಥ ದುರಂತ ಆಗ್ತಾ ಇರ್ಲಿಲ್ಲ ಅಂತ ಅಲ್ಲಿ ಹೇಳ್ತಾರೆ. ಅಂದ್ರೆ ಜಿಲ್ಲಾಡಳಿತ ಖಂಡಿತವಾಗ್ಲೂ ಈ ತರ ಆಗ್ತಿರೋದಕ್ಕೆ ಸ್ವಲ್ಪ ಕಡಿಮೆ. ಕತ್ಲಲ್ಲಾಗಿರೋದ್ರಿಂದ ಇದು ಅವ್ರಿಗೂ ವೈರ್ ಕಾಣದೇ ಇರಬಹುದು, ಅಥವಾ ಈ ರೀತಿ ಟಚ್ ಆದ್ರೆ ನಮ್ಗೆ ಕರೆಂಟ್ ಹೊಡಿಯುತ್ತೆ ಅನ್ನೋಂಥ ಅರಿವು ಅವ್ರಿಗೆ ಇಲ್ಲದೆ ಇರಬಹುದು. ಇವೆಲ್ಲವೂ ಸೇರಿ ಇವತ್ತು ಈ ಘಟನೆ ಆಗಿದೆ. 7 ಜನ ತಗೊಂಡು ಹೋಗ್ತಿದ್ರಂತೆ ಬ್ಯಾನರ್ನ, ಅದ್ರಲ್ಲಿ 3 ಹುಡುಗರು ಮೃತಪಟ್ಟಿದ್ದಾರೆ, 4 ಜನ ಗಾಯಾಳುಗಳು. ಅವ್ರ ಆಸ್ಪತ್ರೆಯಲ್ಲಿದ್ದಾರೆ, ಚಿಕಿತ್ಸೆ ಪಡೀತಿದ್ದಾರೆ. ಅವ್ರ 4 ಜನ ಗುಣಮುಖರಾಗಬೇಕು. ಮುಂದಿನ ದಿನಗಳಲ್ಲಿ ಯಾರೇ ಬ್ಯಾನರ್ ಕಟ್ಟೋರಾಗ್ಲಿ, ಅವರ ಮೆಚ್ಚಿನ ನಟನ್ಗಾಗಿರ್ಬೋದು ಅಥವಾ ಬೇರೆ ಯಾವುದೇ ಬ್ಯಾನರ್ ಕಟ್ಟೋದಾಗಿರ್ಲಿ, ಬಹಳ ಎಚ್ಚರ ವಹಿಸಬೇಕು ಅಷ್ಟೇ. ಇದು ಖಂಡಿತವಾಗ್ಲೂ ಒಂದು ಅವಘಡ, ಇದು ಆಕ್ಸಿಡೆಂಟ್ ಅಂತ ಅನ್ಬೋದು. ನೀವು ಹೇಳ್ದಂಗೆ ರಾತ್ರಿ ಹೊತ್ತೇ ಬ್ಯಾನರ್ ಕಟ್ತಾರೆ, ಡೇ ಅಲ್ಲಿ ಕಟ್ಟಲ್ಲ. ಯಾಕೆಂದ್ರೆ ರಾತ್ರಿ ಹೊತ್ತು ಜನಸಂದಣಿ ಜಾಸ್ತಿ ಇರಲ್ಲ, ಸೊ ಏನು ಇದಿರಲ್ಲ ಅಂತ ಹೇಳ್ಬಿಟ್ಟು ಡಿಸ್ಟರ್ಬೆನ್ಸ್ ಇರಲ್ಲ ಅಂತ ಹೇಳಿ ರಾತ್ರಿ ಹೊತ್ತೇ ಮಾಡ್ತಾರೆ. ಈ ರಾತ್ರಿ ಹೊತ್ತು ಮಾಡುವಾಗ ಏನಂದ್ರೆ ಪೋಲ್ಗಳು ಇಲ್ಲಿದೆ, ವೈರ್ಗಳು ಏನು ಗೊತ್ತಾಗೋದೇ ಇಲ್ಲ. ಸೊ ಈ ತರ ಆಗ್ಬಾರ್ದು, ರಾತ್ರಿ ಹೊತ್ತು ಅದು ಮಾಡಬಾರ್ದು, ಅದು ಡೇಲೇ ಮಾಡಬೇಕು. ಜನ ಇರ್ಲಿ, ಜನ ಕಂಟ್ರೋಲ್ ಮಾಡಿ ಬೇಕಾದ್ರೆ ಕಟ್ಟೋಣ, ತೊಂದರೆ ಇಲ್ಲ. ಸೊ ಅವಾಗ ನಿಲ್ತೆ. ಹಳ್ಳಿ ಅಲ್ಲ ಸರ್ ಅದು? ಹೌದು ಮೇಡಮ್, ಹಳ್ಳಿ ಆದ್ರೂ ಇದೇನಂದ್ರೆ ರಾತ್ರಿ ಹೊತ್ತು ಸ್ವಲ್ಪ ಸೈಲೆಂಟ್ ಆಗಿರುತ್ತೆ. ಮುಂಚೆ ಬೆಳಿಗ್ಗೆ ಎದ್ದು ನೋಡ್ಬೇಕಷ್ಟೇ, ಅವ್ರಿಗೆ ಫಸ್ಟ್ ಯಾರಿಗೂ ಇದಾಗಬಾರ್ದು, ಕಾಣಬಾರ್ದು. ಬೆಳಿಗ್ಗೆ ಎದ್ದು ಜನ ನೋಡ್ಬೇಕು. ಮಿಡ್ ನೈಟ್ ಸೆಲೆಬ್ರೇಷನ್ಸ್, ಬೆಳಿಗ್ಗೆ ಎದ್ದು ಪಟಾಕಿ ಹೊಡಿಯೋದು, ಹಾರ ಹಾಕೋದು, ಇನ್ನೊಂದು ಏನೋ ಮಾಡಿರ್ತಾರೆ. ಸೊ ಅದಕ್ಕೆ ನೈಟೇ ಹಾಕ್ತಾರೆ ಅವರು, ರಾತ್ರಿ 2 ಗಂಟೆ ಇಲ್ಲ 1 ಗಂಟೆ ಮಿಡ್ ನೈಟು. ನೀವು ಇಲ್ಲೇ ನೋಡಿ, ಬ್ಯಾನರ್ ಅಂಟಿಸೋರು ಅಷ್ಟೇ, ಪಾಂಪ್ಲೆಟ್ ಅಂಟಿಸೋರು ಅಷ್ಟೇ, ನೀವು ಮಧ್ಯರಾತ್ರಿನೇ ಅಂಟಿಸೋದು, ಡೈಲಿ ಯಾರು ಅಂಟಿಸೋಕೆ ಹೋಗಲ್ಲ. ಯಾಕಂದ್ರೆ ಸಮಸ್ಯೆ ಜಾಸ್ತಿ. ಮಧ್ಯರಾತ್ರಿ ಅಂಟಿಸ್ಬೇಕಾದ್ರೆ ಇನ್ನೊಂದು ಪೊಲೀಸ್ನವ್ರ ಪರ್ಮಿಷನ್ ಏನ್ ರಾತ್ರಿ ತಗೋಬೇಕು ಅಂತಿಲ್ಲ, ಬೇಕಾಗಿಲ್ಲ. ಅದರಿಂದ ಅವ್ರು ಏನ್ ಮಾಡ್ತಾರೆ, ರಾತ್ರಿ ಹೊತ್ತು ಮಾಡ್ತಾರೆ. ಈ ರಾತ್ರಿ ಹೊತ್ತು ಮಾಡೋದನ್ನ ದಯವಿಟ್ಟು ತಪ್ಪಿಸ್ಬೇಕು. ಯಾಕಂದ್ರೆ ಎಂತೆಂತ ಅವಘಡಗಳಾಗಿದೆ ನಿಮಗೆ ಗೊತ್ತು, ಫ್ಯಾಕ್ಟ್ರಿಗಳಲ್ಲಾಗಿದೆ. ಇಂಥವೆಲ್ಲ ಕರೆಂಟ್ ಲೈನ್ಗಳು ಸ್ವಲ್ಪ ಒಂದು ಚೂರು ಟಚ್ ಆದ್ರೂ ಅವ್ರ ಜೀವಕ್ಕೆ ಆಪತ್ತು. ಆಮೇಲೆ ಎಲ್ಲ ಈಗ ಪ್ರಾಣ ಹೋದ್ಮೇಲೆ ಬಾಯಿ ಪಡ್ಕೊಂಡ್ರೆ ಏನ್ ಬಂತು ಮೇಡಮ್, ಅಲ್ವಾ? ಇವತ್ತು CM ಕೊಟ್ಟಿದ್ದಾರೆ, ದಯವಿಟ್ಟು ಯಶ್ ಅವರು ಕೂಡ ಒಟ್ಟು 7 ಕುಟುಂಬ ಇದೆ. ಆ 7 ಕುಟುಂಬಕ್ಕೆ ಯಶ್ ಅವರು ಕೂಡ ಏನಾದ್ರು ಸಹಾಯ ಮಾಡಲೇಬೇಕು. ಯಾಕೆಂದ್ರೆ ಇವ್ರ ಅಭಿಮಾನಕ್ಕೋಸ್ಕರ. ಅದೇನು ಒಂದು ಸಿನಿಮಾದಲ್ಲಿ ಎಷ್ಟೋ ತಗೊಂತಾರೆ ಬಿಡಿ, ಅದು ಲೆಕ್ಕ ಇಲ್ಲ. ಒಂದು ಸಣ್ಣ ಅಮೌಂಟ್ ಅಟ್ಲೀಸ್ಟ್ CM 2 ಲಕ್ಷ ಕೊಟ್ಟಾಗ ಇವ್ರು ಅಟ್ಲೀಸ್ಟ್ ಒಂದು 5 ಲಕ್ಷನಾದ್ರು ಅವ್ರಿಗೆ ಪರಿಹಾರ ಕೊಟ್ರೆ ಕುಟುಂಬಕ್ಕೆ ಒಂದು ಒಳ್ಳೇದಾಗುತ್ತೆ ಮೇಡಮ್. ಖಂಡಿತ ಸಂತೋಷ್. ಈಗ ಆ ದೃಶ್ಯ ನೀವು ನೋಡಿದ್ರಿ ಅಂತ ಅನ್ಸುತ್ತೆ. ಈಗ ನೆಕ್ಸ್ಟ್ ಮೂಮೆಂಟಲ್ಲಿ ಹಂಗೆ ಆಗುತ್ತೆ ಅಂತ ಯಾರು ಊಹಿಸೋಕ್ಕೆ ಸಾಧ್ಯ ಇಲ್ಲ. ಅದು ಸ್ಲೋಪಲ್ಲಿ ಇರುತ್ತೆ, ಹಿಂಗೆ ಹೋಗ್ತಾ ಇರುತ್ತೆ. ಅದನ್ನು ಕಟ್ಔಟ್ ಹಿಂಗೆ ಏಳಿಸ್ಬೇಕಾದ್ರೆ ಇಮ್ಮಿಡಿಯೇಟ್ ಅದು ಮೊಬೈಲ್ ರೆಕಾರ್ಡ್ ಮಾಡ್ತಿದ್ದವರು ಕೂಡ ಹೌಹಾರಿ ಕಿರ್ಚ್ಕೊಂಡ್ಬಿಡ್ತಾರೆ. ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅಷ್ಟರಲ್ಲೇ ಸ್ಪಾಟಲ್ಲೇ 3 ಜನ ಹೋದ್ರು ಅಂತ ಅಲ್ಲಿದ್ದವರು ಹೇಳ್ತಾ ಇದ್ರು. ಸೊ ಆ ಘಟನೆ ಬಗ್ಗೆ ಏನು ಹೇಳ್ತೀರಿ ಅಂತ? ಅಂದರೆ ಈ ಹಿಂದೆ ಹಲವಾರು ಘಟನೆಗಳು ನಡೆದಿರೋದು ಯಶ್ ಅವರ ಗಮನಕ್ಕೂ ಬಂದಿರೋದ್ರಿಂದ ಹಿ ರೈಟ್ಸ್ ಅ ಲೆಟರ್ ಎಸ್ಟರ್ಡೇ. ಒಂದಿಷ್ಟುದ್ದ ಲೆಟರ್ ಬರೀತಾರೆ. ಅದರಲ್ಲಿ ಕೊನೆ ಸಾಲುಗಳೇನಿತ್ತು ಅಂತ ಹೇಳಿದ್ರೆ, ನಿಮ್ಮ ಪ್ರೀತಿ ಅಭಿಮಾನ ನನ್ನ ಜೊತೆ ಇರೋದೇ ನನಗೆ ಬಹಳ ದೊಡ್ಡ ಉಡುಗೊರೆ ಅಂತ ಬರೀತಾರೆ ಯಶ್ ಅವರು. ಎಲ್ಲೋ ಒಂದು ಕಡೆ ಇವತ್ತು ಅವರ ಅನುಪಸ್ಥಿತಿ ಇರೋದ್ರಿಂದ ಸಮ್ವೇರ್ ಅಫ್ಕೋರ್ಸ್ ಒಪ್ಕೊಳ್ಳೋಣ, ಅವರು ಎಲ್ಲ ಸೆಲೆಬ್ರೇಷನ್ಸ್ ಮಾಡಬೇಕು ಅನ್ನೋ ಒಂದು ಖುಷಿಯಲ್ಲಿ ಏನೋ ಒಂದು ಜೋಶಲ್ಲಿ ಏನೋ ಮಾಡೋಕ್ಕೆ ಹೋದಾಗ ಇದು ರಾತ್ರಿ ಆದಂಥ ಘಟನೆ ಆದ್ರಿಂದ ಬಹುಶಃ ಎಲ್ಲೋ ಒಂದು ಕಡೆ ಅಲ್ಲಿ ಬೆಳಕು ಅಷ್ಟಾಗಿತ್ತೋ ಇಲ್ವೋ, ನೋಡ್ಕೊಂಡಿಲ್ವೋ ಅವ್ರಿಗೆ, ಅಥವಾ ಲೈನ್ಸ್ ಕಾಣಿಸ್ಲಿಲ್ವೋ, ಅಥವಾ ಇದರ ಹೈಟು ಇವರೇನು ಪ್ಲಾನ್ಸ್ ಮಾಡಿರ್ಲಿಲ್ವೋ, ತಾಗತ್ತೋ ತಾಗಲ್ವೋ, ಇದು ಯಾವ ಯೋಚನೆಯೂ ಇಲ್ಲದೆ
ಇವರೆಲ್ಲೋ ಒಂದ್ ಕಡೆ ಸ್ವಲ್ಪ ಎಚ್ಚರಿಕೆ ತಪ್ಪಿ ಈ ಆಕಸ್ಮಿಕವಾಗಿ ಆದಂತಹ ಘಟನೆಯನ್ನ ಅವಾಯ್ಡ್ ಮಾಡಬಹುದಿತ್ತು ಆಸ್ 7 ಜನ ಇದ್ದಿದ್ರಿಂದ. ಅಲ್ಲ ಏನ್ ಗೊತ್ತಾ, ನಾನು ಅಟ್ಲೀಸ್ಟ್ ಅಲ್ಲಿ ಪ್ರತ್ಯಕ್ಷದರ್ಶಿ ಇದ್ರಲ್ಲ, ಆಂಬ್ಯುಲೆನ್ಸ್ ಇಮಿಡಿಯೇಟ್ ಆಗಿ ಏನಾದ್ರು ವ್ಯವಸ್ಥೆ ಮಾಡಕ್ಕಾಗುತ್ತೆ, ಎಲ್ಲ ಆಂಗಲ್ ಇಂದಲೂ ನಾವು ಯೋಚನೆ ನಾವು ಯೋಚನೆ ಮಾಡ್ತೀವಿ, ಅದು ಹಳ್ಳಿ. ಹೌದು. ಮತ್ತು ಏನಂತಾರೆ, ಗಾಬರಿಗೆ ಸಡನ್ಲಿ ಕೆಲವರು ಓಡೋಗೋದಾಗಿರುತ್ತೆ, ಇಲ್ಲ ಏನೋ ಆಗೋಯ್ತು, ಎಂತದಾಯ್ತು ಗೊತ್ತಾಗ್ಲಿಲ್ಲ, ಟ್ರೈ ಮಾಡಿದ್ದಾರೆ, ಬಟ್ ಆ ಮೊಮೆಂಟ್ಗೆ ಏನೂ ಆಗಿಲ್ಲ. ಸ್ಪಾಟ್ ಅಲ್ಲೇ ಎಲ್ಲೋ ಸಂವೇರ್ ಅವರು ಕೂಡ ಹುಷಾರಾಗಿ ನೋಡ್ಕೊಂಡು ಮಾಡಬಹುದಿತ್ತು. ಎಲ್ಲೋ ಒಂದ್ ಕಡೆ ಇವರು ಎಚ್ಚರಿಕೆ ತಪ್ಪಿ ಈ ಒಂದು ಅವಘಡ ಸಂಭವಿಸಿದೆ ಅಂತ ಅನ್ಕೊಳ್ತೀನಿ. ಅಫ್ಕೋರ್ಸ್ ಅದು ನೋಡಿದ್ರೇನೆ ನಮ್ಗೆ ಎಲ್ಲೋ ಒಂದ್ ಕಡೆ ಚುರಕ್ ಅನ್ಸುತ್ತೆ, ಕಷ್ಟ ಆಗುತ್ತೆ ನೋಡೋಕೇನೆ. ಸೊ ಇದನ್ನೆಲ್ಲ ಒಂದ್ ಕಡೆ ತಪ್ಪಿಸಬಹುದು. ಅವರ ತಾಯಿ ಚಿಕ್ಕಮ್ಮ ಅವರೆಲ್ಲ ಎದ್ಬಾರೋ ಅಂತ ಕೂಗೋದಿದೆಯಲ್ಲ, ಗೋಲ್ಡ್ ನೋಡೋದಕ್ಕಾಗಲ್ಲ ಮೇಡಮ್. ನಾವು ಆ ಗೋಳು ನೋಡ್ತಾ ಇದ್ರೆ ನಮ್ಗೆ ಗೋಳಾಗುತ್ತೆ. ಹೌದೌದು. ಅಲ್ಲ ಇಂಥ ಅಭಿಮಾನ ಬೇಕಾ ಅನ್ಸ್ಬಿಡುತ್ತೆ ಸರ್. ಮೇಡಮ್ ಆಕ್ಚುಲಿ ನೋಡಿ ಮೇಡಮ್, ಅದೇ ಅಭಿಮಾನ ಇದ್ರೆ ಇಷ್ಟೆಲ್ಲ ಮಾಡೋ ಬದಲು ಯಾರೋ ಅನಾಥರಿಗೆ ಒಂದು ಊಟ ಹಂಚ್ಲಿ. ಈಗ ಬ್ಯಾನರ್ ಹಾಕ್ತಾರೆ, ಬ್ಯಾನರ್ ಹಾಕೋದು ಇನ್ನೊಂದ್ರೆ ಫೋಟೋ ಹಾಕೋದು, ನಮ್ದು ಕಾಣ್ಲಿ, ನಮ್ಮ ಹೆಸರಾಗ್ಲಿ ಅಂತಾನೋ, ಇಲ್ಲ ನಮ್ಮ ಅಭಿಮಾನ ತೋರ್ಸ್ಕೊಳಕೋಸ್ಕರ ಇನ್ನೊಂದು ಏನೋ ಮಾಡ್ತಾರೆ. ಅದೇ ಇವತ್ತು ಎಷ್ಟು ಬರ್ತಡೆ ಅಂತ ಹೇಳಿ ಒಂದು 500 ಜನಕ್ಕೆ ಊಟ ಹಾಕಿಸ್ಲಿ ಮೇಡಮ್. ನಾನು ಹೇಳೋದು ಬಡವ್ರಿಗೆ ನೀವು ಅಕ್ಕಿ ಒಂದು 5 kg ಅಕ್ಕಿ ಕೊಡ್ಲಿ, ಹೆಸರಾಗುತ್ತೆ. ಈಗ ಇವ್ರು ದರ್ಶನ್ ಅವ್ರು ನೋಡ್ತಾ ಇದ್ರಿ ಲಾಸ್ಟ್ ಟೈಮ್, ದಯವಿಟ್ಟು ನನ್ಗೆ ಏನು ಉಡುಗೊರೆ ತರಬೇಡ್ರಪ್ಪ, ಬರಂಗಿದ್ರೆ ಅನಾಥಾಶ್ರಮಕ್ಕೆ ಅಕ್ಕಿ ತಗೊಂಬನ್ನಿ, ನಾನು ತೊಗೊಂಡು ಕೊಡ್ತೀನಿ. ಇವು ಬರ್ಬೇಕು, ಅದ್ ಬರ್ಬೇಕು. ಅದ್ ಬಂದಾಗ್ಲೇ ಮನುಷ್ಯಂಗೆ ಮಾನವೀಯತೆ ಏನು ಅನ್ನೋದು. ಈಗ ಏನೋ ಮಾಡಕ್ ಹೋಗಿ ಬ್ಯಾನರ್ ಹಾಕೋಕೆ ಈಗ 3 ಜನ ಸತ್ರು, ಬಟ್ ಯಾರಿಗ ಜನ ಏನಂತಾರೆ, ಎಷ್ಟ್ಗೆ ನೋಡಪ್ಪ ಬ್ಯಾನರ್ ಹಾಕಕ್ ಹೋದ್ರು 3 ಜನ ಸತ್ರು. ಎಷ್ಟು ಪಾಪ ಏನು ಹೇಳಿಲ್ಲ, ಎಷ್ಟು ಬಂದು ಬ್ಯಾನರ್ ನೀವು ಹಾಕ್ಲೇಬೇಕು ಅಂತಾನು ಹೇಳಿಲ್ಲ, ಕಟೌಟ್ ಹಾಕಿ ಅಭಿಮಾನ ತೋರಿಸಿ ಅಂತ, ಹುಚ್ಚು ಅಭಿಮಾನ ತೋರಿಸಿ ಅಂತ ಹೇಳೋದಿಲ್ಲ. ಇವ್ರು ಅತಿರೇಕ ಮಾಡ್ಕೊಂಡು ಎಲ್ಲೋ ರಾತ್ರಿ ಹೊತ್ತು ಕತ್ಲಲ್ಲಿ ಕಾಣದಲ್ಲಿ ತಗೊಂಡೋಗಿ ಕಟೌಟ್ ನಿಲ್ಸಕ್ಕೆ ಹೋಗಿ ಒಬ್ಬಂಗ್ ಹೊಡೆದ ಸಾಕು, ಅಲ್ಲಿ ಕಂಟ್ರೋಲ್ ಮಾಡೋರು ಯಾರು ಇರ್ಲಿಲ್ವೇನೋ, ಪಾಪ ಅದು ನೋಡೋರು ಯಾರು ಇರ್ಲಿಲ್ವೇನೋ, ಇಲ್ಲ ಅವ್ರನ್ನ ಉಳಿಸೋರು ಯಾರು ಇರ್ಲಿಲ್ವೇನೋ. ಹಳ್ಳಿ ಅಂದ್ರೆ ಆಂಬುಲೆನ್ಸ್ ಬರಲ್ಲ, ಒಂದು ಪೊಲೀಸ್ ಬರಲ್ಲ, ಸಡನ್ಲಿ ಒಂದು ವೆಹಿಕಲ್ ಸಿಗಲ್ಲ, ಒಂದು ಸೌಲಭ್ಯಗಳು ಇರಲ್ಲ. ಯಾಕಂದ್ರೆ ಉಳಿಸೋದಕ್ಕೆ ಯಾವ ದಾರಿಗಳು ಇರಲ್ಲ. ಯಾವ್ದಾರ ಒಂದು ಮೂಲ ಇದ್ರೆ ಈ ದಾರಿ ಉಳಿಸ್ಬೋದಪ್ಪ, ಪರವಾಗಿಲ್ಲ ಇವ್ನು ಉಳಿಸ್ಕೊಂಡು ಕರ್ಕೊಂಡೋಗಿ ಏನೋ ಬದುಕಿಸ್ಬೋದು ಅನ್ನೋ ಪ್ಲಾನ್ ಇರುತ್ತೆ. ಅಲ್ಲ ಸರ್, ಎಲೆಕ್ಟ್ರಿಕ್ ಅಂದಾಗ ಇನ್ನೂ ಭಯನೇ. ಅಲ್ಲಿ ಕಣ್ಣೆದುರುಗಡೆ ಏನೇ ವ್ಯತ್ಯಾಸ ಆಗ್ತಿದ್ರು ಹತ್ರ ಹೋಗೋ ಧೈರ್ಯ ಯಾರು ಮಾಡಲ್ಲ. ಬೇರೆ ಏನಾದ್ರು ಆದ್ರೆ ಬಚಾವ್ ಮಾಡ್ಬೋದು, ಎಳಿಬಹುದು. ಈಗ ಬೆಂಗಳೂರಾದ್ರೆ ಈಗ ಲೈಟ್ ಇರುತ್ತೆ, ಸಿಟಿ ಸೆಂಟ್ರು, ಎಲ್ಲಾ ಕಡೆ ಸೌಲಭ್ಯಗಳಿರುತ್ತೆ, ಒಂದಲ್ಲ ಒಂದೇ ಮೇನ್ ಆಫ್ ಮಾಡೋ, ಅದಾಫ್ ಮಾಡಿ ಇದಾಫ್ ಮಾಡೋದು ಏನೋ ಒಂದು ದಾರಿ ಹುಡುಕ್ತಾರೆ. ಬಟ್ ಅಲ್ಲಿ ಪಾಪ ಹಳ್ಳಿಗರಿಗೆ ಏನ್ ಗೊತ್ತಾಗುತ್ತೆ, ಇದೇ ಕರೆಂಟ್ ಹಿಂಗೆ ಹೊಡಿಯುತ್ತೆ, ಇದು ಮೇನ್ ಆಫ್ ಮಾಡಬೇಕು, ಇಲ್ಲ ಇಲ್ಲೇ ಇದು ಬರುತ್ತೆ ಅಂತ. KEB ಆಫೀಸರ್ ಕರೆಂಟ್ ಹೋಯ್ತು ಏನೋ ಒಂದು ಆಯ್ತು ಅಂದ್ರೆ ಇವತ್ತು ಫೋನ್ ಮಾಡಿದ್ರೆ ನಾಳೆಗೆ ಬರ್ತಾರೆ. ಕರೆಕ್ಟ್. ಯಶ್ ಅಂದಾಗ ಒಬ್ಬ ಸಾಮಾನ್ಯ ಕಂಡಕ್ಟರ್ ಮಗ ಈ ಮಟ್ಟಕ್ಕೆ ಹೆಸರನ್ನ ಮಾಡ್ತಾರೆ. ಮತ್ತು ಅಷ್ಟಕ್ಕೆ ಸೀಮಿತ ಆಗಬಾರ್ದು ಅಂಥೇಳಿ ಸಮಾಜಕ್ಕೆ ಪರವಾಗಿರುವಂಥ ಸಾಮಾಜಿಕ ಕಾರ್ಯಗಳಲ್ಲಿ ಅವರು ತೊಡಗಿಸ್ಕೊಳ್ಳೋದಿದೆಯಲ್ಲ, ಅದು ಮಾದರಿ ಅಂತ ಯಶೋ ಮಾರ್ಗ ಮಾಡ್ತಾರೆ. ಕೆರೆ ತುಂಬಿಸುವಂಥ ಪ್ರಯತ್ನ, ಅವತ್ತು ಆ ಊರಿನ ಜನರ ಕಣ್ಣಲ್ಲಿದ್ದ ಆನಂದ ಇದೆಯಲ್ಲ, ಅದನ್ನು ಇದು ಅಭಿಮಾನ ಅಂತ ನಾನು ಅಂದ್ಕೊಳ್ಳೋದು. ಈಗ ಯಶ್ ಕಡೆಯಿಂದ ಆ ಅಭಿಮಾನಿಗಳಿಗೊಂದು ಕೊಡುಗೆ ಕೊಟ್ಟಂಗಾಯ್ತು. ಅಭಿಮಾನಿಗಳು ಅಂಥ ಕಾರ್ಯ ಮಾಡಿದ್ರೆ ಅದು ನಿಜವಾದ ಅಭಿಮಾನ ಅಂತ ಅನ್ಸೋದಿಲ್ವಾ ಅಂತ. ಅಭಿಮಾನನ ಅಭಿಮಾನಿಸೋದು ಅಂತ ಅಂತಾರೆ. ಯಶ್ ಅವರು ಇವಾಗ ಅವ್ರನ್ನ ಬಹಳಷ್ಟು ಅಭಿಮಾನಿಗಳು ಕರ್ನಾಟಕದ ರಾಜ್ಯಾದ್ಯಂತ ಅವ್ರಿಗಿದ್ರು, ಈಗ ಭಾರತದಾದ್ಯಂತ ಇದ್ದಾರೆ. ಎಲ್ಲೋ ಯಾರು ಸಾಮಾನ್ಯವಾಗಿ ಕೇಳಿಲ್ದೇ ಇರುವಂತಹ ಒಂದು ಊರು, ಅಲ್ಲೆಲ್ಲೋ ಒಂದು ಗ್ರಾಮದಲ್ಲಿ ಒಂದು ಕೆರೆ, ಬತ್ತು ಹೋಗಿರೋ ಕೆರೆ. ಆ ಕೆರೆನಲ್ಲಿ ನೀರು ತುಂಬಿಸಿದ್ರೆ ಸುಮಾರು 3500 ಎಕರೆಗೂ ಹೆಚ್ಚಿಗೆ ಫಲವತ್ತಾದಂತಹ ಒಂದು ಜಮೀನು ಬರುತ್ತೆ, ಕಾರಣ ಆಗತ್ತೆ ಆ ಕೆರೆಯಿಂದ. ಅದನ್ನ ಇವರು ರೂವಾರಿಯಾಗಿ ತಗೊಂಡ್ರು, ಅದ್ರ ನೀರು ತುಂಬಿಸಂತ ಪ್ರಯತ್ನ ಪಟ್ರು. ಅದು ಗೆದ್ದಿರೋದ್ರಲ್ಲಿ ಒಂಥರ ಭಗೀರಥ ಪ್ರಯತ್ನನೇ ಅಂತ ಅನ್ಬೋದು. ಇವಾಗ ಅವ್ರ ಅಭಿಮಾನಿಗಳು ಅಂಥದ್ದೇ ಮಾಡ್ಕೊಂಡು ಬಂದಿದ್ದಾರೆ. ನೇತ್ರದಾನ ಇರಬಹುದು ಅಥವಾ ರಕ್ತದಾನ ಇರಬಹುದು, ಅಂದ್ರೆ ಶಿಬಿರಗಳಲ್ಲಿ ಭಾಗಿಯಾಗಿದ್ದಾರೆ ಸಿನಿಮಾಗಳು ಬಿಡುಗಡೆ ಆದಾಗ. ಈಗ ಇವತ್ತು ಇವರು ಕಟೌಟ್ ಕಟ್ಟಿ ಅಲ್ಲಿ ಅನ್ನದಾನ ಮಾಡಿರ್ಬೋದು, ಏನಾನ ಮಾಡಿರ್ಬೋದು, ಅವ್ರದ್ದೇ ಆದಂಥ ಒಂದು ಸಂಭ್ರಮಾಚರಣೆ. ಖಂಡಿತವಾಗ್ಲೂ ನೀವು ಆಗಲೇ ಹೇಳ್ದಂಗೆ ಒಂದು ಸಾಮಾನ್ಯ ಕಂಡಕ್ಟರ್ ಮಗ ಆಗಿ ಇವತ್ತು ಸ್ಟೇಟ್ ಐಕಾನ್ ಆಗಿದ್ದಾರೆ, ನ್ಯಾಷನಲ್ ಐಕಾನ್ ಆಗಿದ್ದಾರೆ. ಪ್ರಧಾನಮಂತ್ರಿಗಳೇ ಬಂದಾಗ ಅವ್ರು ಹೋಗಿ ಭೇಟಿ ಮಾಡ್ತಾರೆ. ಇದು ದೊಡ್ಡ ಸಾಧನೆನೇ ನಿಜ. ಇವತ್ತು ಅವರು ಸಿನಿಮಾ ಶೂಟಿಂಗ್ನಲ್ಲಿದ್ದಾರೆ. ಅವರು ಒಂದು ಬರ್ತ್ಡೇ ಕೂಡ ದೊಡ್ಡ ಒಂದು ಹಾದಿನಲ್ಲಿ ಚಿತ್ರರಂಗನ ಅವರು ಕರ್ಕೊಂಡು ಹೋಗ್ತಿದ್ದಾರೆ ಆಸ್ ಇನ್ ಚಿತ್ರರಂಗದ ಒಂದು ಆಯಾಮ, ಇದಕ್ಕೆ ಭಾಷೆಗೆ ಪರಿಮಿತಿ ಇಲ್ಲ ಅನ್ನೋದನ್ನೆಲ್ಲ ನಿರೂಪಿಸಿದ್ದಾರೆ. ಅವ್ರದ್ದೇ ಆದಂಥ ಸಾಧನೆ ದೊಡ್ಡ ಮಟ್ಟದಲ್ಲಿದೆ. ಅವ್ರ ಅಭಿಮಾನಿಗಳಿಗೆ ತುಂಬ ಚಿರಋಣಿಯಾಗೂ ಇದ್ದಾರೆ, ಆಯ್ತಾ. ಆಮೇಲೆ ಕನ್ನಡಿಗರಿಗೂ ತುಂಬ ಚಿರಋಣಿಯಾಗಿದ್ದಾರೆ. ಈ ಚಿತ್ರರಂಗದ ಒಂದು ಇದಿರ್ಬೋದು, ಇಷ್ಟು ದೊಡ್ಡ ಸಾಧನೆ ಇದ್ರು ನಾನು ಸಣ್ಣ ಸಾಧನೆನೇ ಇದು ಇನ್ನೂ ಬಿಗಿನಿಂಗು, ಇನ್ನೂ ದೊಡ್ಡದು ಮಾಡೋಣ, ಎಲ್ಲರೂ ಬೆಳಿಬೇಕು ಅಂತೆಲ್ಲ ಹೇಳ್ತಾರೆ. ಇದು ನಿಜವಾಗ್ಲೂ ಒಂದು ಬೆಳವಣಿಗೆಯ ಲಕ್ಷಣ, ಮತ್ತು ಬೆಳೆದವ್ರ ಲಕ್ಷಣ.
ಅಂಥವ್ರಿಗೆ ಇವತ್ತು ತುಂಬ ಬೇಸರದ ಸಂಗತಿ. ಮೇ ಬಿ ಅವ್ರಿಗೆ ಇರೋವಂಥ ಒಂದು ಸೋಷಿಯಲ್ ಆಬ್ಲಿಗೇಷನ್ ಅಂತ ಏನು ಕರೀತಾರೋ, ಸಮಾಜ ಕಳಕಳಿ, ಅವರು ಅವ್ರ ತಂದೆ ತಾಯಿಗಳಿಗೆ ಹೋಗಿ ಮೃತಪಟ್ಟವ್ರ ಕುಟುಂಬಕ್ಕೆ ಸಾಂತ್ವನ ಹೇಳೋದ್ರ ಜೊತೆಗೆ ಒಂದು ನೆರವು ಕೂಡ ಕೊಡಬಹುದು. ಆದರೆ ಆ ಲಾಸ್ ಖಂಡಿತವಾಗ್ಲೂ ಯಾರು ಬರ್ಸೋಕ್ಕಾಗಲ್ಲ, ಯಾರು ಮಾಡೋಕ್ಕಾಗಲ್ಲ. ಸೊ ಅಭಿಮಾನಿಗಳು ಎಲ್ಲರೂ ಒಂದು ಅರ್ಥ ಮಾಡ್ಕೊಬೇಕು, ನಮ್ಗೆ ನಾವು ಇಷ್ಟಪಡೋ ನಟ ಎಷ್ಟು ಮುಖ್ಯನೋ ನಮ್ಮ ತಂದೆ ತಾಯಂದ್ರು ಅಷ್ಟೇ ಮುಖ್ಯ. ನಮಗೋಸ್ಕರ ಮನೇಲಿ ಅವ್ರು ಕಾಯ್ತಿರ್ತಾರೆ. ಎಲ್ಲ ಆ್ಯಕ್ಟ್ರುಗಳು ಹೇಳೋದು ಅದೇ, ಎಲ್ಲ ನಟರುಗಳು, ಎಲ್ಲ ಕಲಾವಿದರುಗಳು ಅಪ್ಪ ಅಮ್ಮನ ನೀವು ನೋಡ್ಕೊಬೇಕು ಅನ್ನೋದನ್ನ. ಸೊ ಗಾಟ್ ಇಟ್. ಸಂತೋಷ್, ನೀವು ಹೇಳಬೇಕು, ಯುವಕರು ಅಂದಾಗ ಗರ್ಲ್ಸ್ ಬೇರೆ, ಗರ್ಲ್ಸ್ ಕ್ಯಾಟಗರಿ ಬೇರೆ, ಅವ್ರದ್ದು ಅಭಿಮಾನ ಬೇರೆ. ಈ 18, 19, 20, 21 ವಯಸ್ಸಿನ ಯುವಕರು ಇಮಿಡಿಯೇಟಾಗಿ ಆ ಪೇರೆಂಟ್ಸ್ ಝೋನಲ್ಲಿ ಇರ್ತಾರೆ, ಬಟ್ ಫ್ರೆಂಡ್ಸ್ ಬಂದಾಗ ಸ್ವಿಚ್ ಆಗ್ತಾರೆ. ಈ ಅಭಿಮಾನ ಅಂದಾಗ ಅದು ಹೆಂಗೆ ಸ್ವಿಚ್ ಆಗ್ತಾರೆ ಅಂದರೆ ಅವ್ರ ಝೋನ್ ಚೇಂಜ್ ಆಗುತ್ತಲ್ಲ, ಅದು ಯಾವ ಥರ ಅಂತ, ವೈ ಇಟ್ ಈಸ್ ಹ್ಯಾಪನ್ ಲೈಕ್ ದಟ್? ಆ ವಯಸ್ಸಲ್ಲಿ ಏನೇ ಒಳ್ಳೇದು ಹೇಳಕ್ ಹೋದ್ರು ನಮಗೆಲ್ಲ ಗೊತ್ತು ಅನ್ನುವಂಥ ಒಂದು ಮನಸ್ಥಿತಿ ಬಂದಿರುತ್ತೆ ಯುವಕರಿಗೆ ಎಸ್ಪೆಷಲಿ. ಸೊ ಏನಾಗತ್ತೆ, ಆ ಹಂತದಲ್ಲಿ ಪೇರೆಂಟ್ಸ್ಗೂ ಎಲ್ಲೋ ಒಂದ್ ಕಡೆ ಕಾಳಜಿ ಇರುತ್ತೆ, ನನ್ನ ಮಗ ದಾರಿ ತಪ್ಪಬಾರ್ದು, ಅದು ಫ್ರೆಂಡ್ಶಿಪ್ಸ್ ಇಂದ ಆಗಿರಬಹುದು ಅಥವಾ ಬೇರೆ ಯಾವುದೇ ಥರದಿಂದ ನನ್ನ ಮಗ ದಾರಿ ತಪ್ಪಬಾರ್ದು ಅನ್ನುವಂಥ ಒಂದು ಯೋಚನೆ ಪೇರೆಂಟ್ಸ್ಗೆ ಇರುತ್ತೆ. ಸೊ ಆ ಕಾರಣದಿಂದ ಅವ್ರು ಪ್ರತಿ ಬಾರಿ ಏನಾದರೂ ಹೇಳ್ತಾನೆ ಇರ್ತಾರೆ, ಅಯ್ಯ ನಮ್ಮ ಮನೇಲಿ ಇದ್ದಿದ್ದೇ ಗೋಳು, ನಮ್ಮಮ್ಮ ಏನಾರು ಹೇಳ್ತಾ ಇರ್ತಾರೆ, ನಮ್ಮಪ್ಪ ಏನಾರು ಹೇಳ್ತಾ ಇರ್ತಾರೆ ಅಂತ ಈ ಥರದೊಂದು ಮೆಂಟಾಲಿಟಿ ಬಂದ್ಬಿಡುತ್ತೆ ಯುವಕರಿಗೆ. ಆಗೇನ್ ಮಾಡ್ತಾರೆ, ಹೆಚ್ಚು ದೇ ಲೈಕ್ ಟು ಸ್ಪೆಂಡ್ ಹೊರಗಡೆ ಸಮಯನ ಕಳಿಯಕ್ಕೆ ಇಷ್ಟಪಡ್ತಾರೆ. ಆಗ ಅಫ್ಕೋರ್ಸ್ ಅವ್ರಿಗೆ ಒಂದಷ್ಟು ಗೇಮ್ಸ್ ಮೇಲೆ ಇಂಟ್ರೆಸ್ಟ್ ಆಗಿರಬಹುದು, ಸಿನಿಮಾಗಳಲ್ಲಾಗಿರಬಹುದು. ಆವಾಗ ಸಿನಿಮಾ ನಟರು ಅವ್ರನ್ನ ನೋಡಿ ಇಷ್ಟಪಡೋರು ಏನಾಗ್ಬಿಡತ್ತೆ, ಎಲ್ಲೋ ಒಂದ್ ಕಡೆ ಈ ಅಭಿಮಾನಿಗಳ ಸಂಘ ಅಂತ ಬರುತ್ತೆ, ಕರೆಕ್ಟ್, ಏರಿಯಾ ವೈಸ್ ಬಂದ್ಬಿಟ್ಟಾಗ ಅವ್ರೇನ್ ಮಾಡೋದು, ನಾವು ಅದಕ್ಕಿಂತ ಚೆನ್ನಾಗಿ ಮಾಡ್ಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಬಂದ್ಬಿಡತ್ತೆ. ಸೊ ಅವ್ರು ಮಾಡಿದ್ದಕ್ಕಿಂತ ನಾವು ಚೆನ್ನಾಗಿ ಇನ್ನೂ ಜಾಸ್ತಿ ಏನಾದ್ರೂ ಮಾಡ್ಬೇಕು, ಶೋ ಆಫ್ಸ್ ಮ್ಯಾಟರ್ ಆಗ್ಬಿಡುತ್ತೆ, ಎಸ್ಪೆಷಲಿ ಶೋ ಆಫ್ಸ್ ಬಂದ್ಬಿಡತ್ತೆ. ನಿಜವಾದ ಅಭಿಮಾನ ಇದ್ದರೆ ಅವ್ರು ಯಾವ ರೀತಿ ಮಾಡಬೇಕು ಅಥವಾ ಅವರ ಬಾಸ್ ಅಥವಾ ಅಣ್ಣ ಏನ್ ಹೇಳಿರ್ತಾರೆ ಅಷ್ಟನ್ನೇ ಫಾಲೋ ಮಾಡ್ಕೊಂಡು ಮಾಡಬಹುದು. ಈಗ ಅವ್ರವ್ರ ಬರ್ಡೇಗೆ ಕೆಲವರು ಒಳ್ಳೆ ಇಂಟೆನ್ಷನ್ಸ್ ಇಂದ ಅನಾಥಾಶ್ರಮಗಳು ಹೋಗಿ ಊಟ ಹಾಕ್ಸೋದೆಲ್ಲ ಮಾಡ್ತಾರೆ. ಇನ್ನು ಅವ್ರು ಇಷ್ಟಪಡುವಂತ ನಟರದು ಅಂತ ಬಂದಾಗೂ ತಾವು ಒಬ್ಬರೇ ಹೋಗಿ ಅಥವಾ ಅವರೊಂದು ಫ್ರೆಂಡ್ ಸರ್ಕಲ್ ಹೋಗಿ ಮಾಡಬಹುದು. ಆದ್ರೆ ಈ ಸಂಘಗಳು ಅಂತ ಬಂದಾಗ ಅವರುಗಳೇ ನಿಂತು ಅವ್ರಿಗಿಂತ ಚೆನ್ನಾಗಿ ಮಾಡ್ಬೇಕು, ಜೋರಾಗಿ ಮಾಡ್ಬೇಕು, ಈ ಒಂದು ಕಾಂಪಿಟೇಷನ್ ಬಿದ್ದು ಎಲ್ಲೋ ಒಂದ್ ಕಡೆ ಏನಾದ್ರೂ ಒಂದು ಅವಘಡಗಳು ಮಾಡ್ಕೊಳ್ತಾರೆ. ಬಟ್ ಇಲ್ಲಾಗಿರುವಂತದ್ದು ಆಕಸ್ಮಿಕ, ಒಪ್ಕೊಳ್ಳೋಣ. ಇವರೆಲ್ಲ ಒಂದ್ ಕಡೆ ಇನ್ನೊಂದಷ್ಟು ಎಚ್ಚರಿಕೆ ವಹಿಸಿದ್ದರೆ ಬಹುಶಃ ಇದನ್ನ ತಪ್ಪಿಸಬಹುದಾಗಿತ್ತು ಅಂತ ನಾನು ಅನ್ಕೊಳ್ತೀನಿ. ರೈಟ್, ಮಾತಾಡ್ತೀನಿ ನಿಮ್ ಜೊತೆ. ನೋಡಿ, ಅಭಿಮಾನಿ ಅಥವಾ ಅಭಿಮಾನ ಅನ್ನೋ ಶಬ್ದ ಬರುತ್ತೆ ಅಂತ ಹೇಳಿದ್ರೆ ಅದು ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಯಶವಂತಾಗ ಮುಂದಿನ ಸಿನಿಮಾ ಯಾವುದಪ್ಪ ಮಾಡ್ತಾರೆ ಅನ್ನುವಂಥ ಕುತೂಹಲ ಇತ್ತು. ಜಸ್ಟ್ ಟಾಕ್ಸಿಕ್ ಅನ್ನುವಂಥ 3 ಶಬ್ದಗಳು, 3 ಪದಗಳೇನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ವಾವ್, ಹೆಸರೆಷ್ಟು ಕ್ಯಾಚಿಯಾಗಿದೆ, ಸಿನಿಮಾ ಕೂಡ ಹಾಗೆ ಇರುತ್ತೆ ಅನ್ನುವಂತಹ ಬಹಳ ಕಾತರತೆ ಅನ್ನೋದು ಸಹಜವಾಗಿದ್ದೇ ಇರುತ್ತೆ. ಇದೆಲ್ಲದರ ನಡುವೆ ಹುಟ್ಟುಹಬ್ಬದ ದಿವಸನೇ 3 ಜನ ಪ್ರಾಣ ಕಳ್ಕೊಳ್ತಾರೆ ಅಂತ ಹೇಳಿದ್ರೆ ಬಹಳ ನೋವಾಗುತ್ತೆ. ಆ ಅಭಿಮಾನದ ಬಗ್ಗೆ ಹೇಳೋದಾದರೆ ಸರ್, ನಾನು ಆಗಲೇ ಹೇಳ್ತಿದ್ದೆ, ಅಭಿಮಾನ ಅನ್ನೋದು ಒಂದು ಹೃದಯದ ವಿಷಯ. ಈಗ ಸ್ಟಾರ್ ನಟರೇ ತೊಗೊಳ್ಳಿ, ಕನ್ನಡ ಅಂತ ತೊಗೊಳ್ಳಿ, ಕರ್ನಾಟಕ ಅಂತ ತೊಗೊಳ್ಳಿ, ಭಾರತ ಅಂತ ತೊಗೊಂಡ್ರು ಕೂಡ ತಂದೆ ತಾಯಿಯೂ ಬೇಡ, ಪೋಷಕರು ಬೇಡ, ಕುಟುಂಬ ಬೇಡ ಅಂತ ನಿಂತ್ಕೊಳ್ಳೋ ಇವತ್ತು ನೀವು ಕನ್ನಡ ಪರ ಹೋರಾಟಗಾರರು, ನಿಮ್ಮದೇ ಒಂದು ಸಂಘ ಇದೆ, ನೀವು ಕಟ್ತೀರಿ ಅಂತ ಹೇಳಿದ್ರೆ ನಿಮಗೆ ಕುಟುಂಬ ಅನ್ನೋದು ನೆಕ್ಸ್ಟು, ಕನ್ನಡ ಫಸ್ಟು. ಯಾಕೆ ಸರಿ ಅಭಿಮಾನ ಬರುತ್ತೆ? ಹೌದು ಮೇಡಮ್, ಈಗ ಕನ್ನಡ ಅಂದ್ರೆ ನೋಡಿ, ನೆಲ ಜಲ ಭಾಷೆ ಬಂದಾಗ ಎಲ್ಲ ಅಭಿಮಾನಿಗಳು ಒಂದಾಗ್ಬಿಡ್ತಾರೆ. ಅದು ಎಲ್ಲಿರುತ್ತೋ ಗೊತ್ತಿಲ್ಲ, ನಮಗೆ ಗೊತ್ತಿರಲ್ಲ, ನರನಾಡಿಗಳೆಲ್ಲ ನಿಂತ್ಕೊಂಡ್ಬಿಡ್ತಾರೆ. ಈಗ ಮೊನ್ನೆ ಈಗ ನೀವು ನೋಡಿರ್ಬೇಕು, ಕನ್ನಡ ಬೋರ್ಡ್ ನ ಚೇಂಜ್ ಮಾಡಿ, ಹೌದು, ಭಾಷೆ ಅಂತ ವಿಷಯ ಬಂದಾಗ ಅದೇನಾಗುತ್ತೋ ಮುಂದೆ ಪರಿಣಾಮ ನನ್ಗೆ ಗೊತ್ತಿರಲ್ಲ. ಬಟ್ ಹೆಂಗೆ ಅಂದ್ರೆ ಈಗ ಇಂಟೆನ್ಷನ್ ಕ್ಲಿಯರ್ ಇರುತ್ತೆ, ಗುರಿ ತಲುಪಬೇಕು, ನಮ್ ಗುರಿ ತಲುಪಬೇಕಷ್ಟೇ. ಏನಾಗುತ್ತೋ ಯುದ್ಧಕ್ಕೆ ಯಾರು ಬರ್ತಾರೆ, ಯಾವ ತಲೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ, ನಮ್ಗೆ ಯಶಸ್ಸು ಆಗ್ಬೇಕಷ್ಟೇ, ನಮಗೆ ಯಶಸ್ಸು ಸಿಗ್ಬೇಕು. ಅವಾಗ ಒಬ್ಬ ನಿಂತ್ಕೊಂಡ್ರೆ ನನ್ನಿಂದ 1000 ಜನ ಇಲ್ಲಿ ಬಂದು ನಿಂತ್ಕೊಂತಾರೆ. ಅಭಿಮಾನ ಅನ್ನೋದು ಈ ಭಾಷೆ, ಯಾವುದೇ ವಿಷಯ ಬರ್ಲಿ, ಭಾಷೆ ಆಗ್ಲಿ, ನೆಲ ಆಗ್ಲಿ, ಜಲ ಆಗ್ಲಿ, ಈ ಕಾವೇರಿ ಗಲಾಟೆ, ಎಷ್ಟು ಜನ ಹೋರಾಟಗಾರರು, ರೈತರು ಸಹ ಮನೆಯಿಂದ ಹೊರಗಡೆ ಬಂದ್ರು. ಅಭಿಮಾನ ಅದು ಯಾರು ಕರೆದು ನೀವು ಬನ್ನಿ ಅಂತ ಕರೆಯುವಂಥದ್ದಲ್ಲ. ಈಗ ಮೊನ್ನೆ ಒಂದೇ ಒಂದು ಕೂಗು, ನಾರಾಯಣಗೌಡರು ಒಂದು ಕೂಗು ಹಾಕಿದ್ರು, ಬೋರ್ಡ್ ನಾವು ನಿಲ್ಲಿಸ್ಲೇಬೇಕು, ನಿಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು. ಎಷ್ಟು ಜನ ವಾಲಂಟಿಯರ್, ಎಷ್ಟು ಜನ ಬಂದ್ರು. ನಾವೆಲ್ಲ ರಸ್ತೆಗೆ ಇಳಿಬೇಕು ಅಂದ್ರೆ ಇಳಿಲೇಬೇಕು ಮೇಡಮ್. ಯಾವುದನ್ನ ಈ ಕುಟುಂಬ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಈಗ ನಾನು ಅಲ್ಲೆಲ್ಲೋ ಒಂದು ಹೋರಾಟಕ್ಕೆ ಹೋಗ್ತಾ ಇದ್ದೀನಿ, ನಾನು ಯಾವುದೋ ಒಂದು ಇದು ಸಿದ್ಧತೆ ಆಗಿದೆ, ರೆಡಿ ಆಗಿದೆ ಅಂದಾಗ ಅಯ್ಯೋ ನನ್ನ ಕುಟುಂಬ ಅಂತ ನೋಡಲ್ಲ. ಅಲ್ಲ, ಕಾರಣ ಇಲ್ಲ, ಕಥೆ ಇಲ್ಲ, ಲಾಭ ಇಲ್ಲ ಮೇಡಮ್. ಅದಕ್ಕೆ ಇಚ್ಛೆ ಅಷ್ಟೇ ಬಲವಾಗಿ, ಲಾಭ ಅಲ್ಲ ಮೇಡಮ್, ಯಾರು ಲಾಭ ಬಯಸಿ ಅಭಿಮಾನ ಬರಲ್ಲ. ನಮ್ಮ ಭಾಷೆ, ನಾವು ಒಂದು ಹೋರಾಟ ಅಂತ ನಿಂತ್ಕೊಂಡಾಗ ಅದು ಈ ಪ್ರಾಣ ಹೋಗ್ಲಿ,
ನಾಳೆ ನಾವು ಸಾಯ್ತೀವೋ ಬದುಕ್ತೀವೋ ನಮಗೆ ಅದು ಸೆಕೆಂಡ್ರಿ. ಬಟ್ ನಮ್ಮ ಅಭಿಮಾನ ನಾವು ಫಸ್ಟ್ ಹೋಗ್ಲೇಬೇಕು, ನಾವು ಹೋರಾಟ ಮಾಡಲೇಬೇಕು, ಅದು ನಮಗೆ ಗೆಲುವು ಸಿಗಬೇಕು. ಇದು ನಮ್ಮ ಇಂಟೆನ್ಷನ್ಸ್. ಈಗ ಸರ್ ಎಂತೆಂಥ ದೊಡ್ಡ ದೊಡ್ಡ ಸಾಧನೆ ಮಾಡಿದವ್ರನ್ನೂ ಕೂಡ ಅವರು ದೈವಾಧೀನರಾದ ನಂತರ ಒಂದು 4 ದಿವಸ ಆಳ್ತಾರೆ, ಆಮೇಲೆ ಅವರು ಇತಿಹಾಸಕ್ಕೆ ಹೋಗ್ಬಿಡ್ತಾರೆ, ನೆನಪಿಸ್ಕೊಳ್ಳೋದೇ ಇಲ್ಲ. ಇದು ಸಾಮಾನ್ಯ ವಿಷಯ, ಪ್ರತಿಯೊಬ್ಬರು ತಿಳ್ಕೊಂಡಿರೋ ವಿಷಯ. ಆದರೂ ಕೂಡ ನಾನು ನೆನಪಿಸ್ಕೊಡ್ತಾರೋ ಬಿಡ್ತಾರೋ, ಬಟ್ ನಾನು ಈ ಹೋರಾಟದಲ್ಲಿ ಭಾಗಿಯಾಗಬೇಕು, ನಾನು ಹೆಸರು ಮಾಡಬೇಕು, 4 ಜನಕ್ಕೆ ಉಪಕಾರ ಆಗುವಂಥ ಕೆಲಸ ಮಾಡಬೇಕು ಅನ್ನೋ ಭಾವ ಯಾಕೆ ಬರುತ್ತೆ? ಮೇಡಮ್, ನಾವು ಮಾಡಿರೋ ಕಾರ್ಯದಲ್ಲಿ ನಮ್ಮ ಹೆಸರು ಇದ್ದೇ ಇರುತ್ತೆ. ಯಾರು ನೆನ್ಸ್ಕೊಂತಾರೋ ಬಿಡ್ತಾರೋ ಸೆಕೆಂಡ್ರಿ. ಇವಾಗ ನಾನು ಯಾವುದೋ ಒಂದು ಹೋರಾಟಕ್ಕೆ ಮಾಡಿದೆ. ಲಾಸ್ಟ್ ಟೈಮ್ ಒಂದು ಹೆಲ್ಮೆಟ್ ಹೋರಾಟ ಮಾಡಿದೆ. 1000 ರೂಪಾಯಿ ಫೈನ್. ಒಂದು ಹೆಲ್ಮೆಟ್ ಹಾಕಿಲ್ಲ, 1000 ರೂಪಾಯಿ ಫೈನ್. ಪಾಪ ಒಬ್ಬ ಆಟೋ ಓಡಿಸೋನು ಎಲ್ಲಿಂದ ಕಟ್ತಾನೆ? ಇಲ್ಲ ಒಂದು 2 ವೀಲರ್ ಎಲ್ಲೋ ಅರ್ಜೆಂಟ್ ಎಲ್ಲೋ ಹೋಗ್ತಾ ಇರ್ತಾನೆ, ಒಂದು ಹಾಸ್ಪಿಟ್ಲಿಗೆ ಅದಕ್ಕೆ ಹೋಗ್ತಾ ಇರ್ತಾನೆ, ಹೆಲ್ಮೆಟ್ ಹಾಕಿರಲ್ಲ, ಎಲ್ಲಿ ಕಟ್ತಾನೆ? ಒಬ್ಬ ಆಟೋ ಡ್ರೈವರ್ ತನ್ನ ಮಗನ ಎಲ್ಲೋ ಒಂದು 2 ವೀಲರ್ ಕರ್ಕೊಂಡು ಹೋಗ್ಬೇಕು, ಅವನು ಡೈಲಿ 500 ರೂಪಾಯಿ ಸಂಪಾದನೆ ಮಾಡ್ತಾನೆ, 1000 ರೂಪಾಯಿ ಫೈನ್ ಕಟ್ಟೋದ್ರೆ ಎಲ್ಲಿಂದ ಕಟ್ತಾನೆ ಮೇಡಮ್? ಯೋಚನೆ ಮಾಡಿ. ಅವಾಗ ನಾವು ಹೋರಾಟ ಮಾಡಿದಾಗ ಸಕ್ಸಸ್ ಆಯ್ತು, 500 ರೂಪಾಯಿ ಮಾಡಿದ್ರು. ಹಂಗೆ ನಮ್ಗೆ ಏನೋ ಸಕ್ಸಸ್ ಆಗುತ್ತೆ. ಈ ಕಾವೇರಿ ಹೋರಾಟ ನಾವು ನಿಲ್ಸ್ಲೇಬೇಕು. ನೀರು ನಮ್ದೇ, ನೀರು ಕಾವೇರಿ ನಾವು ಯಾವ ಕಾರಣಕ್ಕೂ ಬಿಡಲ್ಲ. ಪ್ರಾಣ ಕೊಡ್ತೀವಿ, ರಕ್ತ ಕೊಡ್ತೀವಿ, ನೀರು ಬಿಡಲ್ಲ. ಯಾಕೆ ಬಿಡಲ್ಲ? ನೀರು ಅಭಿಮಾನ. ಅಭಿಮಾನ, ಆ ಅಭಿಮಾನ, ಆ ಹುಚ್ಚು ಅಭಿಮಾನನೇ ಇವತ್ತು ಅತಿರೇಕ ಅಂತ ಹೇಳ್ತಾರಲ್ಲ. ನಾಳೆ ನಾವು ಹೋದ್ರು ಅಷ್ಟೇ, ನಮ್ಗೆ ಅಲ್ಲಿ ನಿಂತ್ಕೊಂಡಾಗ ಏನ್ ಅನ್ಸುತ್ತೆ ಅನ್ನೋದು ಮುಖ್ಯ ಅಲ್ಲ. ಅಲ್ಲ ಸರ್, ಕುಟುಂಬ ಎಲ್ಲ ನೆನಪಾಗಲ್ವಾ ಆ ಕ್ಷಣಕ್ಕೆ? ಮೇಡಮ್, ಆ ಕ್ಷಣದಲ್ಲಿ ಯಾವುದು ನೆನಪಾಗಲ್ಲ ಮೇಡಮ್. ನಾವು ಆ ಕ್ಷಣದಲ್ಲಿ ಹೋದಾಗ ನಮ್ಗೆ ಅಲ್ಲಿ ಏನೋ ನಮ್ಗೆ ಕಾಣೋದು ಒಂದೇ ಗುರಿ. ಈ ಕುದುರೆಗೆ ಲಾಳ ಹಾಕ್ತಾರೆ, ಲಗಾಮ್ ಹಾಕ್ತಾರೆ, ಗೊತ್ತಿರ್ಬೇಕು. ಮುಂದೆ ನೋಡೋದು ಒಂದೇ ಗುರಿ. ನಾವೇನಕ್ಕೆ ಹೊರಟಿದೀವಿ ಅದು ಮುಖ್ಯ. ನಮ್ಮ ಹಿಂದೆ ಯಾರಿದ್ದಾರೆ, ನಮ್ಮ ಹಿಂದೆ ಏನಾಗುತ್ತೆ, ನಮ್ಮ ಹಿಂದೆ ಯಾರು ಅನಾಥರಾಗ್ತಾರೆ, ನಮ್ಮ ಹಿಂದೆ ಏನ್ ನೋವಿದೆ, ಏನ್ ನೋವಾಗುತ್ತೆ ಅನ್ನೋದು ಮೈಂಡ್ ಬರಲ್ಲ. ಫಸ್ಟ್ ನಾವು ಹೋಗ್ತಾ ಇರೋದು ಇದಕ್ಕೆ. ಬೇಕಾದ್ರೆ ಪ್ರಾಣ ಕೊಡ್ತೀವಿ, ಅದೇನೋ ಆಗ್ಲಿ, ಸತ್ರೆ ನಾನು ಒಬ್ಬ ಸಾಯ್ತೀನಿ. ಈ ಹಿಂದೆ ಕುಟುಂಬ ಇರುತ್ತೆ. ಈಗ ಡಾಕ್ಟರ್ ರಾಜ್ಕುಮಾರ್ ಅಂದಾಗ ನಮ್ಗೆ ಗೋಕಾಕ್ ಚಳವಳಿ ನೆನಪಿಗೆ ಬರುತ್ತೆ. ವಿಷ್ಣುವರ್ಧನ್ ಅಂದಾಗೂ ಸಾವಿನ ಸಂದರ್ಭದಲ್ಲಿ ಎಷ್ಟು ಮೇಡಮ್, ಈಗ ಪುನೀತ್ 30 ಲಕ್ಷ ಜನ ಎಲ್ಲಿಂದ ಬಂದ್ರು ಮೇಡಮ್? 30 ಲಕ್ಷ ಜನ ಮೇಡಮ್. ನೋಡಿ, ಅಭಿಮಾನ ಅನ್ನೋದು ಒಂದು ಪ್ರಶ್ನೆ. 30 ಲಕ್ಷ ಜನ ಸಾವಿರೋಪಾದಿಯಲ್ಲಿ ಅರ್ದು ಬಂತು. ಎಲ್ಲಿ ಇನ್ನೂ ಬಿಟ್ಟಿರು, ಇನ್ನೂ ಬರ್ತಾನೆ ಇದ್ರು. ಅವರಿಗೆ ಬಾಡಿನ ಇಮಿಡಿಯೇಟ್ಲಿ ಎತ್ಬಿಟ್ರು. ಪ್ರತಿಯೊಂದು ಮಹಿಳೆ ಮನೆಯಲ್ಲಿ ಎಷ್ಟು ಹತ್ರ ಯಾರು ನನ್ಗೆ ಹೋಗಕ್ ಸಾಧ್ಯತೆ ಇದೆ ಅನ್ನೋರು ಎಲ್ಲರೂ ಬಂದಿದ್ದಾರೆ. ಎಲ್ಲರ ಕಣ್ಣಲ್ಲೂ ನೀರೇ, ಎಲ್ಲರ ಕಣ್ಣಲ್ಲೂ ನೋವೇ, ಎಲ್ಲರ ಮನ್ಸಲ್ಲೂ ಅಯ್ಯೋ ಒಂದಿದ್ದೆ. ಯಾರೋ ಬಿಡು ಸತ್ನಲ್ಲ ಅಂತ ಯಾರು ಹೇಳಿಲ್ಲ. ಅಯ್ಯೋ ನಮ್ ಕನ್ನಡದ ಒಂದು ದೀಪ ಆರೋಯ್ತಲ್ಲ, ಎಷ್ಟು ಅದು ನೋವು ನೋಡಿ. ಮನೇಲೋ ಯಾರೋ ಒಬ್ರು ಒಂದು ತಾಯಿ ಹೇಳ್ತಾ ಇದ್ಲು, ನನ್ನ ಮನೇಲಿ ನನ್ನ ಮಗಂದು ಸಾವಾಗಿದೆ, ಇವತ್ತು ನನ್ನ ಮನೆ ದೀಪ ಆರೋಯ್ತು ಅಂತ. ಅಂದ್ರೆ ಅದಕ್ಕೆ ಯಾವ ರೀತಿ ಬೆಲೆ ಕಟ್ಟಬೇಕು ನಿಜವಾಗ್ಲೂ ಆಗಲ್ಲ ಮೇಡಮ್. ಇವತ್ತು ಅವರು 3 ಜನ ಸತ್ತಿದ್ದಾರೆ, ಯಾವ ರೀತಿ ಬೆಲೆ ಕಟ್ಟಬೇಕು? ಅಲ್ಲ ಸರ್, ಅವ್ರು ಯಾರು ಸ್ಥಿತಿವಂತರಲ್ಲ ಮೇಡಮ್, ಖಂಡಿತ ಅವರೆಲ್ಲ ಬಡಪಾಯಿಗಳೇ. ಲಕ್ಷ್ಮೀಶ್ವರ ಅಂದ್ರೆ ಏನದೊಂದು ದೊಡ್ಡ ಊರೇನಲ್ಲ, ಅದೊಂದು ಬುಕ್ ಅದು ಇದೆಲ್ಲ ಪ್ರಿಂಟ್ ಆಗ್ತಾ ಇದೆ ಗದಗಲ್ಲಿ. ತುಂಬಾ ಒಳ್ಳೆ ಊರದು, ಅಂತ ಊರು. ಹೌದು, ಅದು ಅಲ್ಲಿ ಬರೀ ಬುಕ್ಸೇ ಜಾಸ್ತಿ ಪ್ರಿಂಟ್ ಆಗೋದು ಮೇಡಮ್. ನಾನು ಒಬ್ಬ ಪಬ್ಲಿಷರ್ ಆಗಿದ್ದೆ ಹಿಂದೆ, ಅವಾಗ ನಾನು ಹೋಗಿದ್ದೆ ಲಕ್ಷ್ಮೀಶ್ವರಕ್ಕೆ. ಬಟ್ ಅದು ತುಂಬಾ ಬಡತನದ ಹಳ್ಳಿಗಳೇ. ಏನಂತ ಸ್ಥಿತಿವಂತರು ಯಾರು ಇಲ್ಲ, ಏನು ಶ್ರೀಮಂತರು ಯಾರುಗಳಿಲ್ಲ, ಎಲ್ಲ ಬಡವ್ರೆ. ಅಲ್ಲಿರೋದು ಪಾಪ ರೈತಾಪಿ ಕುಟುಂಬಗಳು. ನೋಡಿ ಅವ್ರ ಗೋಳ್ ನೋಡಿ, ಅವರ ಇದನ್ನ ನೋಡಿ, ಅವರ ನೋವು ನೋಡಿ. ಆ ನೋವು ನೋಡಿದ್ರೆ ನಮ್ಗೆ ಹೊಟ್ಟೆ ಕಳ್ಳು ಕಿತ್ತು ಬಂದಂಗೆ ಆಗುತ್ತೆ. ನಮ್ಮ ಮನ್ಸು ಕೂಡ ಕಲ್ಕೋಗುತ್ತೆ. ಇವತ್ತು ಅವ್ರ ಕುಟುಂಬಕ್ಕೆ ಯಾರಾಗ್ತಾರೆ? ಒಬ್ಬ ಮಗ ಎಲ್ಲೋ ಒಂದ್ ಕಡೆ ದುಡಿತಾ ಇರ್ತಾನೆ, ಒಂದು ಡೈಲಿ ಒಂದು 200 ರೂಪಾಯಿ 300 ರೂಪಾಯಿ ಸಂಪಾದನೆ ಮಾಡಿದ್ರೆ ಅವ್ರ ಮನೆಗೆ ಜೀವನ ನಡೀತಾ, ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತಾರೆ. ಏನೋ ಒಂದು ಅಭಿಮಾನಕ್ಕೆ ನೋಡಿ, ಸಾಲ ಮಾಡಿದ್ದಾನೆ ಅಂದ್ರೆ ಅವನೇನು ದಡ್ಡ ಅಲ್ಲ, ಅವನು ಬುದ್ಧಿವಂತನೇ. ಬೈ ಮಿಸ್ಟೇಕ್ ಏನೋ ಒಂದು ಆಕಸ್ಮಿಕ ಆಗೋಗ್ಬಿಟ್ಟಿದೆ. ಇವತ್ತು ಯಶೋರು ನಿಜವಾಗ್ಲೂ ಹೇಳ್ತೀನಿ, ಆ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳಿ ಒಂದು ಪರಿಹಾರನ ಕೊಡಬೇಕು. ಯಾಕೆಂದ್ರೆ ಅವ್ರ ಪರಿಹಾರ ಕೊಟ್ಟಾಗ್ಲೇ ಆ ಮನೆಗೆ ಒಂದು ನೆರವಾದಾಗ ಅವರು ಒಂದು ಲೈಫಲ್ಲಿ ನೆನ್ಸ್ಕೊಂತಾರೆ, ಪರವಾಗಿಲ್ಲಪ್ಪ ಯಶೋರ್ ನನ್ನ ಮಗ ಯಶ್ಗೋಸ್ಕರ ಪ್ರಾಣ ಕೊಟ್ಟ, ಯಶಿಂದ ನಮ್ಮ ಮನೆ ಇವತ್ತೊಂದು ಚೂರು ಏನೋ ನಡೀತಾ ಇದೆ. ಅವ್ರ ಮನೆ ಹೋಗಿರೋ ಪ್ರಾಣ ಮತ್ತೆ ಬರೋದಿಲ್ಲ, ಖಂಡಿತ ಬರೋದಿಲ್ಲ. ಹೋಗಿರೋ ಪ್ರಾಣ ಮುಗಿದೋಯ್ತು ಅಲ್ಲಿಗೆ. ಅದು ಯಾವುದು ವಾಪಸ್ ಕೊಡೋದಕ್ಕಾಗಲ್ಲ, ಕೈಲಿ ಕೊಡೋಕ್ಕಾಗಲ್ಲ, ಇಲ್ಲ ಯಾವ ಜನತೆನೂ ಕೊಡೋಕ್ಕಾಗಲ್ಲ, ದೇವರು ಕೂಡ ಸಹ ಬಂದರೂ ಕೊಡೋಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಸಾಂತ್ವನಕ್ಕಾದ್ರೂ ಒಂದು ಕುಟುಂಬಕ್ಕೆ ನೆರವಂತ ಆಗ್ಲೇಬೇಕಲ್ಲ. ಕರೆಕ್ಟ್. ಯಾರು ಆಗ್ತಾರೆ ನೆರವು? ಖಂಡಿತ ಸರ್, ಅವರೇ ಆಗಬೇಕು. ಗಣೇಶಮ್ ಅವರು, ಈಗ ಈ ಹಿಂದೆ ಏನಾದರೂ ಯಶ್ ಸಂಬಂಧ ಸಾವುಗಳು ಈ ಥರದ್ದು ಏನಾದರೂ ಆಗಿದ್ದು ಘಟನೆ? ಅವರ ನಮ್ಗೆ ಗೊತ್ತಿರೋ ಹಾಗೆ ಒಂದ್ಸತಿ ಹುಟ್ಟುಹಬ್ಬದ ಸಮಯದಲ್ಲಿ ಯಾರೋ ಒಬ್ರು ಅಭಿಮಾನಿ ಇದೇ ತರ
ಈ ರೀತಿ ಅಲ್ಲ, ಅವರು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ರಂತೆ, ಬೆಂಕಿ ಹಚ್ಕೊಂಡು ಆ ತರದೇನೋ ಒಂದು ಘಟನೆ ಕೇಳಿದ್ದೆ. ಅಂದ್ರೆ ಟು ಮೀಟ್ ಮಾಡಕ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅವಾಗ ಅವ್ರು ತುಂಬಾ ಬಹಳ ಕೋಪದಿಂದ ರಿಯಾಕ್ಟ್ ಮಾಡಿದ್ರು ಯಶ್ ಅವರು. ಬುಲ್ಶಿಟ್ ಅದ ಥರದೆಲ್ಲ ಮಾಡ್ಕೊಬಾರ್ದು, ತಪ್ಪದು, ಅದಕ್ಕೆ ಕ್ಷಮೆನೇ ಇಲ್ಲ ಯಾವುದೇ ರೀತಿಯಾಗಿ. ನಾನೊಬ್ಬ ಕಲಾವಿದ, ನಾನು ನಟಿಸ್ತೀನಿ ಅಷ್ಟೇ, ಅವ್ರ ಅಭಿಮಾನ ಖಂಡಿತವಾಗ್ಲೂ ಒಳ್ಳೇದು, ಆದ್ರೆ ಈ ರೀತಿ ಅಭಿಮಾನ ಅಲ್ವೇ ಅಲ್ಲ, ಇದನ್ನ ಅಭಿಮಾನ ಅಂತ ಕರೆಯೋಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟಿದ್ರು ಅವರು. ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಆಮೇಲೆ ಇನ್ನೊಂದ್ಸರ್ತಿ ಯಾವಾಗಲೂ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೀಗೆ ಹೇಳ್ಬೇಕಾದ್ರೆ, ಈ ಡ್ರಗ್ಸ್ ವಿಚಾರಕ್ಕೆ ಬಂದ್ಬೇಕಾದ್ರೆ ನಿಮ್ಮ ದೇಹ ನಿಮ್ಮ ಅಪ್ಪ ಅಮ್ಮ ಕೊಟ್ಟರು ಅಂತ ಒಂದು ಭಿಕ್ಷೆ, ಅವ್ರು ಕೊಟ್ಟಿರೋಂಥ ವರ, ಅದನ್ನು ನೀವು ಚೆನ್ನಾಗಿ ಇಟ್ಕೊಬೇಕು. ಅಂದರೆ ನಿಮ್ಮ ಫ್ಯಾಮಿಲಿನಲ್ಲಿ ನೀವು ತುಂಬ ಮುಖ್ಯವಾಗಿರೋಂಥ ಒಂದು ಭಾಗ ಆಗಿರ್ತೀರಾ, ಆ ಸೋಷಿಯಲ್ ಕನ್ಸರ್ನ್ ಇರಬೇಕು, ನಿಮ್ಮ ತಂದೆ ತಾಯಿನ ನೀವು ಇಷ್ಟಪಡಬೇಕು ಅನ್ನೋಂತಹ ಒಂದು ಮೆಸೇಜ್ ಅವ್ರು ಯಾವಾಗಲೂ ಕೊಟ್ಕೊಂಡು ಬಂದಿದ್ದು. ಸೊ ಆವಾಗ ಅಂಥವ್ರಿಗೆ ಈ ತಿರ್ಗಾ ಇದು ಅಂದರೆ ಬೇಜಾರಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದ್ಸತಿ ಎಲ್ಲೋ ಒಂದು ಯಾರೋ ಒಬ್ಬರು ಅಭಿಮಾನಿ ಮಂಡ್ಯದಲ್ಲಿ ಅವರ ಒಂದು ಲೈಫ್ ಏನೋ ಸರಿಗಿಲ್ಲ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ರು. ಅವ್ರ ಡೆತ್ ನೋಟ್ ಅಂತ ಏನು ಬರೀತಾರೋ ಅದರಲ್ಲಿ ನನ್ನ ಒಂದು ಅಂತ್ಯಕ್ರಿಯೆಯಲ್ಲಿ ಯಶ್ ಅವ್ರು ಬಂದು ಭಾಗಿಯಾಗಬೇಕು, ನಾನು ಅವರ ತೀವ್ರ ಅಭಿಮಾನಿ ಅನ್ನೋಂತಹ ಒಂದು ಬೇಡಿಕೆನೂ ಅವ್ರು ಬರೆದಿದ್ರು. ಅದಕ್ಕೆ ಯಶ್ ಅವರು ಒಂದು ವಿಡಿಯೋ ಮಾಡಿದ್ರು ಅಂತ ನಾನು ಅನ್ಕೊಂತೀನಿ. ಸೊ ಈ ರೀತಿಯಾಗಿ, ಆದರೆ ನೋಡಿ, ಇದು ಸೂಸೈಡ್ ಅಂತ ಹೇಳಕ್ಕಾಗಲ್ಲ ಇದನ್ನ. ಅಂದ್ರೆ ಅವರು ಆತ್ಮಹತ್ಯೆ ಅಲ್ಲ, ಅವ್ರು ಖುಷಿಯಾಗಿ ಹೋಗ್ತಿದ್ರು ಪಾಪ, ಕಟೌಟ್ ಕಟ್ಟೋಣ ಅಂತ, ಆದರೆ ದುರ್ವಿಧಿ ಈ ರೀತಿ ಆಗೋಯ್ತು. ಈಗ ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅವ್ರ ಫ್ಯಾನ್ಸ್ ಅಸೋಸಿಯೇಷನ್ ಅಂತ ಏನಿರುತ್ತೋ ಅವರು ಕೂಡ ನೆರವಾಗ್ತಾರೆ. ನಾನು ಈಗಷ್ಟೇ ಒಬ್ಬರ ಅಭಿಮಾನಿ ಒಬ್ಬರ ಹತ್ರ ಮಾತಾಡಿದೆ, ಕೇಳಿದೆ ಏನು ಈ ಥರ ಅಂತ. ನಾವು ಖಂಡಿತ ಅವ್ರ ಫ್ಯಾಮಿಲಿನ ಕಾಂಟ್ಯಾಕ್ಟ್ ಮಾಡ್ತೀವಿ, ನಮ್ಮ ಕೈಲಾದ ಸಹಾಯನ ಕೂಡ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. ಹಲವರು ಸಹಾಯ ಮಾಡ್ತಾರೆ. ಆಮೇಲೆ ಅಲ್ಲಿನ MLA ಕೂಡ ಹೋಗಿ ಮಾತಾಡಿದ್ದಾರೆ, ಚಂದ್ರ ಅಪ್ಪ ಅಂತನೋ ಅವ್ರ ಹೆಸರು, ಅವ್ರು ಕೂಡ ಹೋಗಿ ಮಾತಾಡಿದ್ದಾರೆ ಮೃತರ ಕುಟುಂಬರ ಹತ್ರ. ಖಂಡಿತವಾಗ್ಲೂ ಯಶ್ ಅವರು ಹೋಗಿ ಮಾತಾಡ್ತಾರೆ, ಪರ್ಸ್ನಲ್ ಆಗಿ ಭೇಟಿ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಸಾರ್ ಹೇಳ್ತಿದ್ದಾಗೆ ಅವರು ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ಎಷ್ಟೋ ಒಂದಷ್ಟು ದುಡ್ಡು ಕೊಟ್ಟರು ಅದಲ್ಲ. ಒಟ್ಟಿನಲ್ಲಿ ಅವರ ಒಂದು 4 ಮಾತು, ಒಂದು ಸಾಂತ್ವನ ಖಂಡಿತವಾಗ್ಲೂ ಇದ್ದೇ ಇರುತ್ತೆ, ಒಂದು ನೆರವು ಆಗೇ ಆಗ್ತಾರೆ. ರೈಟ್. ಈಗ ಅಸೋಸಿಯೇಷನ್ ಅಂದಾಗ, ಫ್ಯಾನ್ಸ್ ಅಸೋಸಿಯೇಷನ್ ಏನಾದರೂ ಈ ಹಿಂದೆ ಎಂತಾದರೂ ದುರ್ಘಟನೆಗಳಾದಾಗ ಜೊತೆಗೆ ನಿಂತ್ಕೊಂಡು ಆ ಕುಟುಂಬಕ್ಕೆ ಏನಾದರೂ ನೆರವಾಗುವಂತಹ ಉದಾಹರಣೆಗಳಿದ್ದಾವ? ಖಂಡಿತವಾಗ್ಲೂ ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ತರದ ಘಟನೆಗಳು ಆದಂತಹ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಯುವ ಜನತೆಯಲ್ಲಿ ನಂದೊಂದು ಸಣ್ಣ ಮನವಿ ಅಂದ್ರೆ, ಎಲ್ಲೋ ಒಂದ್ ಕಡೆ ನಟರು ಅಷ್ಟು ಕಷ್ಟಪಟ್ಟು ತಮ್ಮ ಸಾಧನೆ ಮಾಡಿ ಹೆಸರೆಲ್ಲ ಮಾಡಿರ್ತಾರೆ, ಒಂದಷ್ಟು ಅಭಿಮಾನಿಗಳನ್ನ ಸಂಪಾದಿಸ್ತಿರ್ತಾರೆ. ಎಲ್ಲೋ ಒಂದ್ ಕಡೆ ಈ ಥರದ ಸೆಲೆಬ್ರೇಷನ್ಸ್ನ ಇಷ್ಟಪಟ್ಟರು, ಆ ಮೊಮೆಂಟಿಗೆ ಇಷ್ಟಪಟ್ಟರು ಕೂಡ. ಆದ್ರೆ ಎಲ್ಲೋ ಒಂದ್ ಕಡೆ ಪ್ರತಿಯೊಬ್ಬ ನಟರಿಗೂ ಮಾನವೀಯತೆಯಿಂದ ಯೋಚನೆ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಅವರು ಒಂದಷ್ಟು ಕನಸುಗಳು, ಸಮಾಜಕ್ಕೆ ನಾನೇನಾದ್ರೂ ಮಾಡಬೇಕು, ನನ್ನ ಅಭಿಮಾನಿಗಳಿಗೆ ಏನಾದ್ರೂ ಮಾಡಬೇಕು, ಅವರನ್ನ ಖುಷಿ ಪಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತುಂಬಾ ಜನ ನಟರು ಸಾಮಾಜಿಕ ಕಳಕಳಿಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತು ಯಶ್ ಅವರ ಬರ್ತ್ಡೇ, ಯಶ್ ಅವರ ಕಡೆಯಿಂದ ಯಶೋ ಮಾರ್ಗ ಅನ್ನುವಂಥ ಒಂದು ಯೋಜನೆಯನ್ನ ಮಾಡಿಕೊಂಡು ಅವರು ಸಾಮಾಜಿಕ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲೋ ಒಂದು ಕಡೆ ಈ ಥರದ ಸೆಲೆಬ್ರೇಷನ್ಸ್ನ ಆ ಮೊಮೆಂಟ್ಗೆ ಇಷ್ಟಪಟ್ಟರು, ಅದು ಅವರಿಗೆ ಸಂಪೂರ್ಣವಾದಂತಹ ಖುಷಿ ಅಂತೂ ಖಂಡಿತ ತಂದು ಕೊಡಲ್ಲ ಅನ್ಕೊಳ್ತೀನಿ. ಅದು ಸುಗಮವಾಗಿ ಒಳ್ಳೆ ರೀತಿಯಲ್ಲಿ ಅಂತ್ಯ ಆದ್ರೆ ಓಕೆ, ಫೈನ್. ಈ ಥರದ ಘಟನೆಗಳಾದಾಗ ಎಲ್ಲೋ ಒಂದು ಕಡೆ ಅವರಿಗೆ ಬೇಜಾರಾಗುತ್ತೆ, ಏನಪ್ಪ ಇದು ನನ್ನ ಅಭಿಮಾನಿಗಳಿಗೆ ಈ ತರ ಆಗೋಯ್ತಲ್ಲ. ಅಥವಾ ಎಲ್ಲೋ ಒಂದ್ ಕಡೆ ಹೇಳ್ಕೊಂಡ್ ಬರ್ತಾರೆ, ಈ ತರ ಯಶ್ ಫ್ಯಾನ್ಗೆ ಆಯ್ತಂತೆ, ಇನ್ನೊಬ್ರು ಫ್ಯಾನ್ಗೆ ಆಯ್ತಂತೆ, ಅದು ಇಂಥ ಊರಲ್ಲಿ ಈ ಥರದ್ದೆಲ್ಲ. ಸೊ ಎಲ್ಲೋ ಒಂದು ಕಡೆ ಅಸೋಸಿಯೇಷನ್ಸ್ ಅಥವಾ ಸಂಘಗಳು, ಅಭಿಮಾನಿಗಳ ಸಂಘ, ಇವರುಗಳು ಇವತ್ತಿನ ಸಂದರ್ಭ ಅಂತ ಮಾತಾಡೋದಾದ್ರೆ ಪ್ರತಿ ಸರ್ತಿ ಅವರು ಕೂಡ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ರು ಕೂಡ, ಹುಟ್ಟುಹಬ್ಬದ ಆಚರಣೆ ಅಂತ ಬಂದಾಗ ಸೆಲೆಬ್ರೇಷನ್ಸ್ ಜೋರಾಗಿ ಮಾಡಿದ್ರು, ಇವತ್ತಾಗಿರುವಂತಹ ಘಟನೆ ಯಶ್ ಅವರಿಗೆ ಇರುವಂಥ ಅಭಿಮಾನಿಗಳು, ಯಶ್ ಅವರ ಕಡೆಯಿಂದ ಎಲ್ಲರೂ ಒಂದೇ, ಆ ಥರ ಅಭಿಮಾನಿಗಳ ಸಂಘದವರು ಪರಿಗಣಿಸಬೇಕು. ಯಶ್ ಅವರ ಅಭಿಮಾನಿಗಳು ಎಲ್ಲರೂ ಒಂದೇ ಅಂತ ಯೋಚನೆ ಮಾಡಿ, ಅವರೇನು ಬೇರೆ ಸಂಘದವನು ನಮಗ್ ಬೇಡಪ್ಪ ಆ ಥರ ಯೋಚನೆ ಮಾಡದೆ ಎಲ್ಲರೂ ಒಂದು ಅಂತ ಯೋಚನೆ ಮಾಡಿ ಇವತ್ತಾಗಿರುವಂತಹ ಘಟನೆಗೆ ಅವರುಗಳೆಲ್ಲರೂ ನಿಂತು ಗದಗ ಲಕ್ಷ್ಮೇಶ್ವರ ತಾಲೂಕು ಸೂರಣಗಿ ಗ್ರಾಮ ಅಲ್ಲಿಗೆ ಹೋಗಬೇಕು. ಪ್ರತಿ ಸಂಘದವರು ಹೋಗಿ, ಇಲ್ಲಿ ಮನಿ ಇಸ್ ನಾಟ್ ಮ್ಯಾಟರಿಂಗ್, ನಾನು ಹೇಳೋದು ಕಷ್ಟ ಹೋಗಿದ್ದ ಜೀವ ಹೋಗಿದೆ ಅಷ್ಟೇ. ಆದರೆ ಯಶ್ ಅವರ ಅಭಿಮಾನಿಗಳು ನಿಂತ್ರು ಅಂತ ಒಂದ್ ಹೆಸರು ಬಂದು ಖುಷಿ ಪಡ್ತಾರಲ್ಲ, ಅಟ್ಲೀಸ್ಟ್ ಈ ಆಗಿರೋಂತಹ ಘಟನೆ ಎಲ್ಲರೂ ಬಂದು ನಿಂತ್ರಪ್ಪ, ಒಂದು ಸಾಂತ್ವನ ಹೇಳಿದ್ರು, ಪರಿಹಾರ ಕೊಟ್ರು. ಅಫ್ಕೋರ್ಸ್ ಸರ್ಕಾರ ಕೊಡ್ತಾ ಇದೆ, ಯಶ್ ಅವರು ಕೊಟ್ಟೇ ಕೊಡ್ತಾರೆ. ಅಭಿಮಾನಿಗಳ ಸಂಘಗಳು ನಿಂತರು ಎಲ್ಲ ಒಂದ್ ಕಡೆ ಬಹಳ ಖುಷಿ ಆಗತ್ತೆ. ಐ ಮೀನ್ ಟು ಸೇ
ಸಮಾಧಾನ ಇರುತ್ತೆ ಅಂತ ಒಂದಷ್ಟೇ ವಿಚಾರ. ಖಂಡಿತ. ನನಗೆ ಇನ್ನೊಂದು ಕ್ಲಾರಿಟಿ ಕೊಡಬೇಕು ಸಂತೋಷ್. ನೀವೀಗ ಒಬ್ಬ ಸಾಮಾನ್ಯರು ಸ್ಟಾರ್ ನಟರಾಗ್ತಾರೆ, ಅವರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬಹಳ ದೊಡ್ಡದು. ಈಗ ಅವರು ಹಣದಾಸೆಗೋ ಮತ್ತೊಂದೋ ಸಮಾಜಕ್ಕೆ ಮಾರಕವಾಗುವಂಥ ಕೆಲವೊಂದು ವಿಷಯಗಳನ್ನು ಪ್ರಮೋಟ್ ಮಾಡ್ತಾರೆ. ಅದು ಆಗಬಾರ್ದು. ಸಮಾಜದಲ್ಲಿ ಕೆಲವೊಂದು ಬ್ರ್ಯಾಂಡ್ಗಳನ್ನು ಇಂಟ್ರೊಡ್ಯೂಸ್ ಮಾಡೋದು, ಅದು ಗೊತ್ತಿದೆ, ಅದು ದೇಹಕ್ಕೋ ಆರೋಗ್ಯಕ್ಕೆ ಹಾನಿಕರ ಅಂಥೇಳಿ. ಸೊ ಸ್ಟಾರ್ ನಟರ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ಬೋದಾ? ನನ್ನ ಫೇವ್ರೆಟ್ ಸ್ಟಾರ್ ನಟರು ಒಬ್ಬರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಬೆಳೆಯುವಾಗ ಕಷ್ಟಪಟ್ಟಿರ್ತೀವಲ್ಲ, ಎಲ್ಲೋ ಒಂದು ಹಂತ, ಒಂದು ಪೀಕ್, ಈಗ ಮೌಂಟೇನ್ ಹಿಂಗಿರತ್ತಂತೆ, ಹತ್ಕೊಂಡು ಹೋಗೋ ಕಷ್ಟ ಆಗತ್ತೆ, ನಿಜ ಕಷ್ಟ ಎಲ್ಲರೂ ಪಟ್ಟಿರ್ತಾರೆ. ಆದರೆ ತುದಿಗೆ ಹೋದ್ಮೇಲೆ ಒಂದು ಹಂತದಲ್ಲಿ 2 ಕಾಲಲ್ಲಿ ನಿಲ್ಬೋದು, ತೀರಾ ತುದಿಗೆ ಹೋದ್ರೆ ಒಂದೇ ಕಾಲಲ್ಲಿ ನಿಲ್ಲಕ್ಕೆ ಸಾಧ್ಯ ಅಂತೆ, ಜಾಗ ಅಷ್ಟು ಚಿಕ್ಕದಾಗಿರುತ್ತಂತೆ. ಎಲ್ಲೋ ಒಂದ್ ಕಡೆ ಸಾಧನೆ, ಸಾಧಕರು ಅಂತ, ಅಫ್ಕೋರ್ಸ್ ಸಾಧನೆಗೆ ಎಂಡಿಲ್ಲ, ಆದ್ರೆ ಈ ತರ ಸಿನಿಮಾ ವಿಚಾರ, ಸೆಲೆಬ್ರಿಟಿ ಅಂತ ತಗೊಂಡಾಗ ಈ ಹೋಗೋವಾಗ ಜನಗಳನ್ನ ನಿಭಾಯಿಸೋದಕ್ಕಿಂತ ತುದಿಲ್ ನಿಂತು ತಮ್ಮ ಕರ್ತವ್ಯ ಆಗಿರಬಹುದು ಅಥವಾ ಕೆಲವು ರೆಸ್ಪಾನ್ಸಿಬಿಲಿಟೀಸ್ನ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ. ಎಲ್ಲೋ ಕೆಲವರು ಬಹಳ ಸೂಕ್ಷ್ಮವಾಗಿ ನಾನು ಇಂಥದ್ದು ಮಾಡಿದ್ರೆ ಯಾವ ರೀತಿ ಸಂದೇಶ ನನ್ನ ಅಭಿಮಾನಿಗಳಿಗೆ ಹೋಗುತ್ತೆ, ಸಮಾಜಕ್ಕೆ ಹೋಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ, ಬಹಳ ಏನ್ ಹೇಳ್ತಾರೆ, ಯೋಚನೆ ಮಾಡಿ ತಮ್ಮ ನಿರ್ಧಾರಗಳು ತಗೊಳ್ತಾರೆ. ಅದನ್ನ ಎಲ್ಲರೂ ಪಾಲಿಸಬೇಕು ಅಂತ ನಾವು ಅಭಿಮಾನಿಗಳಾಗಿ ಮನವಿ ಮಾಡ್ತೀವಿ. ಎಕ್ಸಾಕ್ಟ್ಲಿ ರೈಟ್. ಎಲ್ಲರೂ ಮಾಡ್ತಿಲ್ಲ, ಎಲ್ಲರೂ ಪಾಲಿಸಬೇಕು ಅಂತ ಮನವಿ ಮಾಡ್ತೀವಿ ಅಷ್ಟೇ. ಅಭಿಮಾನ ಅಂದಾಗ ಒಂದು ವ್ಯಕ್ತಿಗೆ ಹೇಳ್ತೀನಿ, ಮೌನೇಶ್ ಬೆಳಗೇರ್ ಅಂತೇಳಿ ಈ ಪಟ್ಟದ ಕಲ್ಗೋದಾಗ ನೀವು ಯಾವಾರು ನೋಡಿ 2 ಕಾಲುಗಳು ಮತ್ತು 2 ಕೈ ಹ್ಯಾಂಡಿಕ್ಯಾಪ್ಟ್. ಹೌದು ಮೇಡಮ್, ನಾನು ಯಾವುದೋ ಒಂದು ಕಾರಣಕ್ಕೆ ಅಲ್ಲಿ ಹೋಗಿದ್ದಾಗ ಮನುಷ್ಯನ ನೋಡಿ, ಆ ಮನುಷ್ಯನ ಎಷ್ಟು ಚಿತ್ರ ಬರೀತಾರೆ ಅಂದರೆ ತುಂಬ ಅದ್ಭುತವಾಗಿ ಬರೀತಾರೆ. ಅವನ್ನ ಕರೆದು ಅಭಿಮಾನಿಗೆ ನಂದೊಂದು ಫೋಟೋ ಕೂಡ ಬರೆದು ಕಳಿಸಿದ್ರು ಅವರು, ತುಂಬ ಚೆನ್ನಾಗಿ ಅವ್ರನ್ನ ಕರೆಸಿ ಒಂದು ಅವಾರ್ಡ್ ಕೊಟ್ಟೆ. ನೋಡಿ, ಆ ಯಪ್ಪಂಗೆ ಕೈ ಕಾಲು 2 ಕರೆಕ್ಟಾಗಿಲ್ಲ, ಆದ್ರೆ ಅಲ್ಲಿಂದ ಪಟ್ಟದ ಕಲ್ಲಿಂದ ಬೆಂಗಳೂರು ಬಂದಿದ್ರು. ಸೊ ಆ ಅಭಿಮಾನ ನನ್ನ ಲೈಫಲ್ಲಿ ಯಾವತ್ತೂ ಕೂಡ ಮರೆಯಲ್ಲ, ಆ ಮನುಷ್ಯನ ಇವತ್ತು ಕೂಡ ಯಾವತ್ತೂ ಮರೆಯಲ್ಲ. ಯಾಕೆಂದ್ರೆ ಒಂದು ಅಭಿಮಾನ ಜೀವನದಲ್ಲಿ, ಅಭಿಮಾನ ಅನ್ನೋದ್ರೆ ನಾವೇ ಆಗಲಿ ಏನ್ ಕಾರು ಆಗಲಿ, ಈ ಕಾವೇರಿ ಕೈ ಎಲ್ಲ ಕುಯ್ಕೊಂಡಿದ್ದಾರೆ. ಹೌದು ಸರ್, ನಮ್ಮ ಮುಂದೆನೆ ಕೈ ಕುಯ್ಕೊಂಡ್ರು ಮೇಡಮ್. ಅದೆಲ್ಲ ಮಾಡ್ಬಿಡಿ, ನಾವು ಈಗ ಬೇಡ, ಕಂಟ್ರೋಲ್ ಮಾಡಿ. ಏನ್ ಜವಾಬ್ದಾರಿಯುತವಾಗಿ ನಡ್ಕೋಬೇಕಲ್ಲ ಸರ್ ಆ ಸಿಚುವೇಶನ್. ಹೌದು ಮೇಡಮ್, ಹೋರಾಟ ಮಾಡೋಣ, ಪ್ರಯತ್ನ ಮಾಡೋಣ. ಅದನ್ನ ಬಿಟ್ಬಿಟ್ಟು ಕೈ ಕುಯ್ಕೊಳ್ಳೋದು, ಕುತ್ತಿಗೆ ಕುಯ್ಕೊಳ್ಳೋದು, ಸಾಯೋದು, ನೇಣು ಹಾಕೊಳ್ಳೋದು, ಎಷ್ಟೆಲ್ಲ ಆಗಿದೆ. ರಾಜ್ಕುಮಾರ್ ಸತ್ತಿಗೆ ಎಷ್ಟು ಜನ ಏನೇನಾದ್ರು ಮೇಡಮ್ ನೀವೇ ನೋಡಿದಿರಿ, ದೊಡ್ಡ ಗಲಾಟೆನೇ ಆಗೋಯ್ತು. ಬಸ್ಗಳು ಬೆಂಕಿ ಇಕ್ಕೋದಾಗೋಗ್ಬಿಡ್ತು. ಎಲ್ಲ ಕಾವೇರಿ ವಿಚಾರದಲ್ಲೂ ಅಷ್ಟೇ, ಬಸ್ಗಳಿಗೆಲ್ಲ ಬೆಂಕಿ ಇಕ್ಕೊಟ್ರು. ಯಾಕೆಂದ್ರೆ ಅಭಿಮಾನ ಅನ್ನೋದು ಅದು ಒಂಥರ ರೊಚ್ಚಿಗೆ ಬಸ್ಸಿ ಬಿಪಿನ ಹೈ ಪ್ರೆಷರ್ ಮಾಡ್ತಾರಲ್ಲ ಆ ಥರ. ಯಾರನ್ನೂ ಕೇಳಿ ಬರುವಂಥದ್ದಲ್ಲ, ಅದು ವೈಯಕ್ತಿಕವಾಗಿ ನಮ್ಮ ಹೃದಯದಲ್ಲಿ ಹುಟ್ಟುವಂಥ ಪ್ರೀತಿ. ಅದಕ್ಕೆ ಯಾವತ್ತೂ ಸಾವಿಲ್ಲ ಅಭಿಮಾನಿಗೆ, ಕೊನೆವರೆಗೂ ಅದಕ್ಕೆ ಸಾವೇ ಇಲ್ಲ. ಖಂಡಿತ ಸರ್, ಖಂಡಿತ. ಇವತ್ತಿನ ನೋಡಿ, ಅವನು ಯಾರೋ ಒಬ್ಬ ವ್ಯಕ್ತಿ ಅಟ್ಲೀಸ್ಟ್ ಎಷ್ಟು ನನ್ನ ಸಾವುಗಾದ್ರೂ ಬರ್ತೇನೇನೋ, ನನ್ನ ಸಾವಲಾದ್ರೂ ನೋಡ್ಬೋದೇನೋ ಅಂತ ರಕ್ತದಲ್ಲಿ ಬರ್ದ್ಬಿಟ್ಟು ನಾನು ಸಾಯ್ತಾ ಇದ್ದೀನಿ, ನಾನು ಸತ್ ಮೇಲಾದ್ರೂ ಎಷ್ಟು ಬಂದು ನೋಡ್ಲಿ, ಅದೆಂತ ಹುಚ್ಚು ಅಭಿಮಾನ ಮೇಡಮ್. ಗೊತ್ತಾಯ್ತು ಸರ್. ಇಂಥ ಸಂದರ್ಭದಲ್ಲಿ ನಿಮ್ಮ ವಾಹಿನಿ ಈ ಒಂದು ಸಂವಾದ ಮಾಡ್ತಾ ಇರೋವಾಗ ವಾಹಿನಿ ಮುಖಾಂತರ ನೀವು ಸಂದೇಶ ಕೊಡಬೇಕಾಗಿರೋದು ಎಲ್ಲರಿಗೂ, ಶೋ ಆಫ್ಸ್ ನ ಬಿಟ್ಬಿಡಿ. ಕರೆಕ್ಟ್. ಎಲ್ಲೋ ಒಂದ್ ಕಡೆ ನೀವೇನೋ ಮಾಡಕ್ ಹೋಗಿ ತೋರ್ಪಡಿಕೆಗೆಲ್ಲ ಮಾಡ್ತಾ ಈ ತರದ ಘಟನೆಗಳಿಗೆ ಅವಕಾಶ ಕೊಡಬೇಡಿ. ಏನೇ ಇದ್ರು ವೈಯಕ್ತಿಕವಾಗಿ ಅಭಿಮಾನ ಇರ್ಲಿ ಅಂತ ಈ ಮೂಲಕ ಕೇಳಿ. ಅಭಿಮಾನವಾಗಿರ್ಲಿ ಅಷ್ಟೇ. ದಯವಿಟ್ಟು ಇಂಥ ಕೃತ್ಯಗಳಿಗೆ ಏಕ್ದಮ್ ಕೈ ಹಾಕಕ್ಕೆ ಹೋಗ್ಬೇಡಿ. ನಿಮ್ಮ ಹಿಂದೆ ಬ್ಯಾಕ್ ಗ್ರೌಂಡಲ್ಲಿ ತಂದೆ ತಾಯಿಗಳಿದ್ದಾರೆ, ನಿಮ್ಮನ್ನು ಸಾಕಿದವರು ಇದ್ದಾರೆ, ನಿಮ್ಮನ್ನು ಬೆಳೆಸಿದ ಮೇಸ್ಟ್ರು ಇದ್ದಾರೆ, ನಿಮ್ಮ ಓದಿಸಿದ ಮೇಸ್ಟ್ರುಗಳಿದ್ದಾರೆ. ಅವ್ರಿಗೆಲ್ಲ ಗೌರವ ಕೊಟ್ಟು ನಾವೇನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅದ್ರ ಹಿಂದೆ ಭಾಳ ಯೋಚನೆ ಮಾಡಿ ಕೆಲಸ ಮಾಡಿ, ಅಭಿಮಾನ ಇರಲಿ. ಹೌದೌದು, ರೈಟ್ ಸರ್. ಶಿವಶಂಕರ್ ಸರ್, ಸಂತೋಷ್ ಅವರು, ಘನಶ್ಯಾಮ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸೊರಣಗಿ ಗ್ರಾಮದಲ್ಲಾದಂತಹ ಅನಾಹುತಕ್ಕೆ ಸಂಬಂಧಪಟ್ಟಂತೆ, ಯಶ್ ಅಭಿಮಾನಕ್ಕೆ ಸಂಬಂಧಪಟ್ಟಂತೆ, ಯಶ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಚರ್ಚೆ ಮಾಡಬೇಕಾಗಿ ಬಂತಲ್ಲ. ನಿಜಕ್ಕೂ ಇದು ನಮ್ಮ ದುರ್ವಿಧಿ. ಕಾರಣ ಯಶ್ ಹುಟ್ಟುಹಬ್ಬ ಅಂದಾಗ ನಿಜಕ್ಕೂ ನಮಗೂ ಸಂತೋಷ ಇರುತ್ತೆ, ಆ ಗ್ರಾಮದವರೆಲ್ಲ ಅಭಿಮಾನಿಗಳೆಲ್ಲ ಖುಷಿಯಾಗಿರಲಿ ಅಂತ ಭಾವಿಸ್ತಾ ಇರ್ತೀವಿ. ಅಂಥ ಸಂದರ್ಭದಲ್ಲಿ ಒಂದು ಅವಘಡ ಸಂಭವಿಸಿ ಬಿಟ್ಟಿದೆ. ಈಗಾಗಲೇ ಕರ್ನಾಟಕ ಸರ್ಕಾರದ ವತಿಯಿಂದ 2 ಲಕ್ಷ ಮೃತರ ಕುಟುಂಬಕ್ಕೆ, ಗಾಯಾಳುಗಳಿಗೆ 50,000 ಅಂತ ಪರಿಹಾರ ಘೋಷಿಸಿದೆ. ಫ್ಯಾನ್ಸ್ ಕ್ಲಬ್ಸ್ ಅಸೋಸಿಯೇಷನ್ಸ್ ಅಂತಿರುತ್ತಲ್ಲ, ಮತ್ತು ಯಶ್ ಅವರು ಸೇರಿದಂತೆ ಇಂತಹ ಕುಟುಂಬಗಳು ಬಹಳ ನೋವಿನಲ್ಲಿದ್ದಾವೆ. ಅಟ್ಲೀಸ್ಟ್ ಸಾಂತ್ವನ ಪರಿಹಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಲಿ ಅನ್ನುವಂತಹ ಒಂದು ಆಶಾಭಾವನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.